ओम शांति। आप सभी ने अपने भाग्य की बातें सुनी और सबसे पहला भाग्य तो हम सबका है ही, बनाना नहीं पड़ेगा, बना हुआ है, जो हम ही हर कल्प में बाबा के भाग्यवान बच्चे बनते आए हैं और अभी भी बने हैं और हर कल्प में हम ही बनेंगे। ये कितना बड़ा भाग्य है। बाबा कहते हैं माला का 16,000 की माला में भी जो लास्ट नंबर का दाना है ना, वो भी बहुत भाग्यवान है। कई भाई सोचते हैं हमारा क्या भाग्य है, हमारा इतना बड़ा भाग्य तो दिखाई नहीं देता है, न मेरे में कोई खास विशेषता दिखाई देती है, न कोई इतना बड़ा भाग्य है। लेकिन बाबा हम हर बच्चे को भाग्यवान के नजर से ही देखता है और कोई विशेषता आप में नहीं हो। आप अपने ही संस्कार से कभी कभी मजबूर भी होते हो, लेकिन आपकी एक विशेषता बाबा को बहुत पसंद आई और आपको अपना बना लिया। एक ही शब्द में बाबा ने हमें अपना बना दिया और हमने बाबा को अपना बना लिया। वो एक शब्द कौन सा है? हमने कहा पहचाना। बाबा हमेशा कहते हैं वो वीआईपी आपके आगे क्या है, तुम तो वी 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 आई पी हो। वो आपके आगे क्या है? क्यों? क्यों का आपने भगवान को पहचाना तो है। जो बड़े बड़े महात्माएं भी नहीं पहचान सके, वो आपने पहचाना है, तब तो आए हो। बाबा से मिलने आए हैं। बाबा शब्द क्यों बोला? माना ತಾವೆಲ್ಲ ಬಹಳ ಭಾಗ್ಯವಂತರಾಗಿದ್ದೀರಾ. ವಿವಿಐಪಿ ಗಿಂತಲೂ ವಿವಿಐಪಿ ಆಗಿದ್ದೀರಾ, ಏಕೆಂದ್ರೆ ಪರಮಾತ್ಮನನ್ನ ತಿಳ್ಕೊಂಡಿದ್ದೀರಾ. ನೀವೆಲ್ಲ ಒಪ್ಕೊಳ್ತಿರಲ್ಲ ನಮ್ ಬಾಬಾ ಅಂತ, ದೊಡ್ಡವ್ರ ಬಾಬಾ, ದಾದಿಯರ್ ಬಾಬಾ ಅಂತ ಅನ್ಕೋತೀರಾ ಅಥವಾ ನಿಮ್ ಬಾಬಾ ಅನ್ಕೋತೀರಾ? ನನ್ ಬಾಬಾ ಅಲ್ವಾ ಅಂತ ಕೈ ಎತ್ತಿ. ನನ್ ಬಾಬಾ ಅಲ್ವಾ? ಬಾಬಾ ಇನ್ನು ಏನ್ ತಿಳಿಸ್ತಾರೆ? ನಶೆ ತರ್ಸ್ಲಿಕ್ಕೋಸ್ಕರ ನನ್ಗೋಸ್ಕರ ಬಾಬಾ ಪರ್ಸನಲ್ ಆಗಿ ಬಂದಿದ್ದಾರೆ ಅಂತ. ಹೇ ಅರ್ಜುನ ಅಂತ ನನ್ಗೆ ಹೇಳ್ತಾ ಇದ್ದಾರೆ ಬಾಬಾ. ಅರ್ಜುನನ್ಗೇನೆ ಬಾಬಾವ್ರು ಗೀತೆ ಜ್ಞಾನವನ್ನ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದಾರೆ. ಎಷ್ಟೇ ಜನ ಕುರುಕ್ಷೇತ್ರದಲ್ಲಿ ಇದ್ರು, ನಿಂತಿದ್ರು, ಆದ್ರೆ ಅರ್ಜುನನ್ಗೆ ಗೀತೆ ಜ್ಞಾನ ಕೊಟ್ರಲ್ವಾ. ಸೊ ವಿಶೇಷವಾಗಿ ಅರ್ಜುನ ಆಗಿದ್ರು ಅದ್ರಲ್ಲಿ. ನನ್ಗೋಸ್ಕರ ಬಾಬಾ ಬಂದಿದ್ದಾರೆ. ಈ ನಶೆ ಇರತ್ತಾ? ನಾನೇ ಬಾಬಾ ಅವರ ವಿಶೇಷ ಮಗುವಾಗಿದ್ದೀನಿ. ಬಾಬಾ ಅವ್ರು ನನ್ಗೆ ವಿಶೇಷ ರೂಪದಲ್ಲಿ ನೋಡ್ತಿದ್ದಾರೆ, ಯಾಕೆಂದ್ರೆ ನಾನ್ ಕೋಟಿಯಲ್ಲಿ ಕೆಲವ್ರಾಗಿದ್ದೀನಲ್ವಾ.
ಆ ಕೆಲವ್ರಲ್ಲೂ ಕೆಲವು ಆಗಿದ್ದೀನಿ ನಾನು. ಏಕೆಂದ್ರೆ ಬಾಬಾವ್ರನ್ನ 3ನೇ ನೇತ್ರದಿಂದ ನಾನು ಗುರುತಿಸಿ ಅವ್ರ ಜೊತೆ ಸಂಬಂಧವನ್ನ ಜೋಡ್ಸಿದೀನಿ ನನ್ ಬಾಬಾ ಅಂತ. ಎಲ್ಲಿ ನಂದು ಅಂತ ಇರತ್ತೆ, ನೀವ್ ಯೋಚನೆ ಮಾಡಿ, ಸಣ್ಣದ ನಂದಿರ್ಬೋದು, ಅದು ಮರಿಯತ್ತಾ? ಅದನ್ನ ನೆನಪು ಮಾಡ್ಬೇಕಾಗ ಅವಶ್ಯಕತೆ ಇರುತ್ತಾ, ಅಥವಾ ಕರಿಬೇಕು ಅಂತ ಇರತ್ತಾ? ಇದು ನನ್ಗೆ ಕೆಲ್ಸಕ್ಕೆ ಬರುವಂತಹದ್ದಿಲ್ಲ, ನಾನೇನಕ್ ನೆನಪು ಮಾಡ್ಬೇಕು, ಅದನ್ ಮರಿಬೇಕು ಅಂತ ಅನ್ಕೋತೀರಾ ನಂದು ಅನ್ನೋದನ್ನ? ಸೊ ನನ್ ಬಾಬಾ ಅಂದಾಗ ನಂದ್ರ ಮೇಲೆ ಅಧಿಕಾರ ಇರತ್ತೆ, ಅದನ್ನ ನೆನ್ಪ್ ಮಾಡಕ್ ಯೋಚನೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಬಾಬಾ ಹೇಳ್ತಾರೆ, ಪ್ರತಿಯೊಬ್ರು ನನ್ ಬಾಬಾ ಅಂತ ಹೇಳಿದಾಗ ಬಾಬನ್ ಮೇಲೆ ಅಧಿಕಾರ ಇರತ್ತೆ. ಬಾಬಾವ್ರು ನಮ್ಗೆ ಸಹಯೋಗ ಕೊಡ್ಲಿಕ್ಕೆ ಬಂಧಿತ ಆಗಿದ್ದಾರೆ, ಯಾಕೆಂದ್ರೆ ನಾನು ನನ್ ಬಾಬಾ ಅಂತ ಹೇಳಿದೀನಿ. ಬಾಬಾ ತಂದೆ ಏನಕ್ಕೆ ಇರ್ತಾರೆ? ಕಲಿಯುಗದ ಮಾತು ಬಿಟ್ಟು ಬಿಡಿ. ತಂದೆ ಇರೋದೇ ಮಕ್ಕಳಿಗೋಸ್ಕರ ಅಲ್ವಾ? ನಾನ್ ಬಾಬಾ ಅಂತ ಹೇಳ್ದಾಗ ಬಾಬಾ ಹೇಳ್ತಾರೆ ನನ್ ಮಗು ಅಂತ. ಯಾವಾಗ ಮಗು ಇವ್ರ ನನ್ ತಂದೆ ಅಂತ ಒಪ್ಕೊಳ್ಬಿಡ್ತಾರೆ, ಆಗ ಬಾಬಾ ಅವ್ರದ್ದು ನನ್ ಮೇಲೆ ಪೂರಾ ಹಕ್ಕಿದೆ, ನಂದು ಬಾಬಾ ಅವ್ರ ಮೇಲೆ ಪೂರಾ ಹಕ್ಕಿದೆ. ಆದ್ರೆ ನಾವು ಕೆಲವೊಮ್ಮೆ ಆ ಅಧಿಕಾರದಿಂದ ಬಾಬಾ ಅವ್ರನ್ನ ನೆನಪು ಮಾಡಲ್ಲ. ಬಾಬಾ ಅವ್ರೊಮ್ಮೆ ಬಹಳ ಹಾಸ್ಯ ಮಾಡಿದ್ರು. ಮಕ್ಕಳಲ್ಲಿ ಯಾವಾಗ ಮಾಯೆ ಬರುತ್ತಲ್ವಾ, ಆಗ ನಾನ್ ನೋಡ್ತೀನಿ ಮಕ್ಕಳು ಏನ್ ಮಾಡ್ತಿರ್ತಾರೆ ಅಂತ. ಮಕ್ಕಳು ಎಷ್ಟು ಆಟ ಆಡ್ತಾರೆ. ನಾನ್ ಹೇಳಿದೀನಲ್ಲ, ಒಂದು ಹೆಜ್ಜೆ ಸಾಹಸದ್ ನಿಮ್ದು, ಪದಮದಷ್ಟು ಹೆಜ್ಜೆಗಳು ನಾನ್ ಸಹಯೋಗ ಕೊಡ್ತೀನಿ ಅಂತ ಬಾಬಾ ಅವ್ರು ಪ್ರಾಮಿಸ್ ಮಾಡಿದಾರಲ್ವಾ. ಸೊ ಯಾವ ಸಮಯದಲ್ಲಿ ಮಾಯೆ ಬರುತ್ತೆ, ಆಗ ಅಧಿಕಾರ ಮರ್ತೋಗ್ಬಿಡ್ತಾರೆ. ಮತ್ತೆ ಹೇಳ್ತಾರೆ ಬಾಬಾ, ಆಗ ನನ್ಗೂ ನೆನಪು ತರಿಸ್ತಾರೆ, ಬಾಬಾ ನೀವ್ ಹೇಳಿದ್ರಲ್ಲ, ನಾನು ಪದಂ ಗುಣ ನಿನ್ಗೆ ಸಹಯೋಗ ಕೊಡ್ತೀವಿ, ಸಹಾಯ ಮಾಡ್ತೀವಿ ಅಂತ. ಸೊ ನನ್ ಸಹಾಯ ಮಾಡಿ ಅಂತ ಹೇಳ್ತೀನಿ, ನೀವ್ ಹೇಳಿದಿರಲ್ವಾ ಅಂತ. ಸೊ ನನ್ಗುನು ಪಾಠ ನೆನಪು ತರಿಸ್ತಾರೆ, ನೀವ್ ಹೇಳಿದಿರಲ್ಲ ಇದ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಪರಮಾತ್ಮನಿಗೆ ನಾವು ಹೇಳೋ ಅವಶ್ಯಕತೆನೇ ಇರಲ್ಲ. ಬಾಬಾ ಹೇಳ್ತಾರೆ, ನೀವು ಹಾಂಜಿ ಶ್ರೀಮತ ಏನ್ ನಾನ್ ಕೊಟ್ಟಿದ್ದೀನಿ, ಅದ್ರ ಮೇಲೆ ನೀವು ಹಾಂಜಿ ಹಾಂಜಿ ಅಂತ ಅದ್ರಂತೆ ನಡೀತಾ ಹೋಗಿ, ಆಗ ಮಾಲೀಕ ನಿಮ್ ಮುಂದೆ ಹಾಜೀರಾಗ್ಬಿಡ್ತಾರೆ, ಪ್ರತ್ಯಕ್ಷ ಆಗ್ಬಿಡ್ತಾರೆ. ಹೃದಯದಿಂದ ಬಾಬಾ ಅಂತ ಹೇಳಿ, ಆಗ ಬಾಬಾ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಆದ್ರೆ ಹೃದಯದಿಂದ ಹೇಳ್ಬೇಕು. ಭಕ್ತಿಯಲ್ಲಿ ಯಾರ ಭಕ್ತರಾಗಿರ್ತಾರೋ ಅವರ ಜಪ ಮಾಡ್ತಿರ್ತಾರೆ, ರಾಮ ರಾಮನೋ ಹನುಮಂತನೋ. ಆದ್ರೆ ಹೃದಯದಿಂದ ಇಲ್ಲಿ ಬಾಬಾ ಅಂತ ಹೇಳಿದಾಗ ಬಾಬಾ ಅವ್ರು ಸಹಾಯ ಮಾಡದೇ ಇರೋದು ಅಸಂಭವ. ಬಾಬಾ ಬಂದಿರೋದೇ ಅದಕ್ಕೆ, ನಮ್ಗೆ ಸಹಾಯ ಮಾಡ್ಲಿಕ್ಕೆ. ಬಾಬಾ ತನ್ನ ಕಾರ್ಯನ ಮರೆಯಕ್ ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ಫಸ್ಟ್ ಶಬ್ದ ಬಾಬಾ ಅವ್ರದ್ದೇನಿದೆ ಅಲ್ವಾ, ಒಂದು ಹೆಜ್ಜೆ ಒಂದು ಹೆಜ್ಜೆ ಸಾಹಸದ್ದು ನಾವಿಟ್ರೆ ಪದಂ ಗುಣ ಬಾಬಾ ಅವ್ರು ಕೊಡ್ತಾರೆ. ಸೊ ಫಸ್ಟ್ ಹೆಜ್ಜೆ ಧೈರ್ಯದ ನಾವಿಡ್ಬೇಕು, ಅದನ್ ಮರ್ತೋಗ್ಬಿಡ್ತೀವಿ ನಾವು. ಬಾಬಾ ಅವ್ರಿಗೆ ಹೇಳ್ತೀವಿ, ಬಾಬಾ ನೀವು ಮದದ್ಗಾರ್ ಆಗಿದ್ದೀರಲ್ಲ, ನೀವ್ ಹೇಳಿದಿರಲ್ವಾ, ಸೊ ಸಹಾಯ ಮಾಡಿ ಅಂತ. ಆದ್ರೆ ನೀವು ಸಾಹಸ ಇಟ್ರ ಒಂದ್ ಹೆಜ್ಜೆ ಇಡಕ್ಕೆ? ಆ ಸಮಯದಲ್ಲಿ ನಾವೇನ್ ಕೆಲ್ಸ ಮಾಡ್ಬೇಕು ಅದನ್ನ ಮರ್ತ ಹೋಗ್ತೀವಿ, ಬಾಬಾ ಏನ್ ಮಾಡ್ಬೇಕು ಅದನ್ನ ನೆನಪ್ ತರಿಸ್ತೀವಿ. ಅಧಿಕಾರ ಇದೆ ನಮ್ಗೆ ಬಾಬಾ ಅವ್ರ ಮೇಲೆ.
ನಾವೆಲ್ಲರೂ ಒಪ್ಕೊಂಡಿದೀವಿ ಬಾಬಾ ನಮ್ ಜೊತೆ ಕಂಬೈನ್ಡ್ ಆಗಿದ್ದಾರೆ ಅಂತ. ಕಂಬೈನ್ಡ್ ಆಗಿದಾರಾ? ಪಕ್ಕಾ ಕಂಬೈನ್ಡ್ ಆಗಿದಾರಾ? ಕೈ ಎತ್ತಿ. ಜೊತೆ ಅಂತ ಹೇಳ್ತಿಲ್ಲ, ಕಂಬೈನ್ಡ್ ಆಗಿದ್ದೀರಾ ಬಾಬಾ ಅವ್ರ ಜೊತೆ? ಕಂಬೈನ್ಡ್ ಆಗಿರೋರ್ನ ಯಾರಾದ್ರೂ ಮರೆಯಕ್ ಸಾಧ್ಯನಾ? ಬಾಬಾ ನಮ್ಗೆ ಕಂಬೈನ್ಡ್ ಆಗಿದ್ದಾರೆ. ಜೊತೆಲಿದ್ರೆ ಬೇರೇನೂ ಆಗ್ಬೋದು, ಬಟ್ ಕಂಬೈನ್ಡ್ ಆಗಿದಾರಲ್ಲ ಬಾಬಾ. ಸೊ ಕಂಬೈನ್ಡ್ ಆಗಿದ್ದಾರೆ ಅಂದಾಗ ಆ ಸಹಯೋಗಿ ಯಾರಿದ್ದಾರೆ ನಮ್ ಜೊತೆ ಕಂಬೈನ್ಡ್, ಅವ್ರನ್ನ ಹೆಂಗ್ ಮರೆಯಕ್ ಸಾಧ್ಯ? ಆ ಅಧಿಕಾರದಿಂದ ನಾವು ಬಾಬಾ ಅವರಿಂದ ಸಹಯೋಗ ತಗೋಬೇಕು. ಬಾಬಾ ಹೇಳ್ತಾರೆ ಸರ್ವಶಕ್ತಿಗಳು ಎಷ್ಟು ನಶೆ ತರಿಸ್ತಾರೆ ಬಾಬಾ. ನಾನು ಸರ್ವಶಕ್ತಿವಾನ್ ಆಗಿದ್ದೀನಿ ಅಂದ್ರೆ ಮಕ್ಕಳು ಏನಾಗಿದ್ದೀರಾ? ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ ತಾನೆ? ಮಾಸ್ಟರ್ ಸರ್ವಶಕ್ತಿವಾನ್. ನನ್ನಲ್ಲಿ ಸಹನ್ ಶಕ್ತಿ ಇಲ್ಲ ಅಲ್ವಾ ಅಂತ ಹೇಳಿದ್ರೆ ಅದಕ್ಕೆ ಫೇಲ್ ಆಗ್ಬಿಟ್ಟಿದೀನಿ ಅಂತ ಹೇಳುತ್ತಾರೆ. ನನ್ನಲ್ಲಿ ಅಳವಡಿಸ್ಕೊಳ್ಳೋ ಶಕ್ತಿ ಸ್ವಲ್ಪ ಕಡಿಮೆ ಇದೆ. ಮಾಸ್ಟರ್ ಸರ್ವಶಕ್ತಿವಾನ್ ನಮ್ ಟೈಟಲ್. ಮಾಸ್ಟರ್ ಶಕ್ತಿವಾನ್ ಅಲ್ಲ, ಮಾಸ್ಟರ್ ಸರ್ವಶಕ್ತಿವಾನ್ ಹೆಸರು ನಮ್ದು, ಟೈಟಲ್ ಅದು. ತಂದೆ ಪ್ರಾಪರ್ಟಿ ಅಂದಾಗ ನ್ಯಾಚುರಲ್ ಅದ್ ಮಕ್ಕಳ ಪ್ರಾಪರ್ಟಿ ಆಗ್ಬಿಡುತ್ತೆ. ತಂದೆ ಹತ್ರ ಏನ್ ಪ್ರಾಪರ್ಟಿ ಇದೆ? ಶಕ್ತಿಗಳದು, ಗುಣಗಳದು ಪ್ರಾಪರ್ಟಿನೇ ಶಿವ್ ಬಾಬಾ ಅವ್ರ ಪ್ರಾಪರ್ಟಿ ಆಗಿದೆ. ಇದಕ್ಕೆ ನಾವು ಮಾಲೀಕ, ಮಾಸ್ಟರ್ ಆಗಿದ್ದೀವಿ. ಏನ್ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳೇ, ನೀವು ಶಕ್ತಿಗೆ ಆರ್ಡರ್ ಮಾಡಿ ಅಂತ ಹೇಳ್ತಾರೆ ಬಾಬಾ ಅವ್ರು. ಸಹನ್ ಶಕ್ತಿ ಅಂತ ಅದಕ್ಕೆ ಹೇಳಿ, ಅವಾಗ ಆರ್ಡರ್ ಮಾಡಿ ಅದು ಬಂದ್ಬಿಡತ್ತೆ. ಅಥವಾ ಅಳವಡಿಸ್ಕೊಳ್ಳೋ ಶಕ್ತಿಗೆ ಆರ್ಡರ್ ಮಾಡಿ ಅದ್ ಹಾಜಿರಾಗ್ಬಿಡತ್ತೆ. ಮಾಲೀಕ ಸರಿಯಾಗಿದ್ರೆ ಯಾರು ಅವ್ರ ಜೊತೆಗಾರ ಇರ್ತಾರೆ, ಆವಾಗ ಅವರು ಸಾತಿ ಆರ್ಡರ್ ನ ಒಪ್ಕೊಳ್ತಾರ ತಾನೆ. ಅವರು ಆರ್ಡರ್ ನಡೀತಿಲ್ಲ ಅಂದ್ರೆ, ಉದಾಹರಣೆಗೆ ಕ್ರೋಧ ಯಾರಾದ್ರೂ ಮಾಡ್ಕೊಳ್ತಾರೆ ಅಂತ, ಕ್ರೋಧವನ್ನ ಕ್ರೋಧ ಮಾಡ್ತಿರೋದನ್ನ ನೋಡಿರೋ ಅನುಭವ ಇದೆ ತಾನೆ ಎಲ್ಲರಿಗೂ. ಯಾರಾದ್ರೂ ಕ್ರೋಧ ಮಾಡ್ತಾರೆ ತಿಳ್ಕೊಳ್ಳಿ, ನನ್ನಲ್ಲಿ ಸಹನೆ ಶಕ್ತಿ ಇರ್ಬೇಕಂತ ನಾನ್ ಅನ್ಕೋತೀನಿ, ಆದ್ರೆ ಸಹನ ಶಕ್ತಿ ಆ ಸಮಯದಲ್ಲಿ ಬರೋದೇ ಇಲ್ಲ ತಿಳ್ಕೊಳ್ಳಿ. ಯಾವಾಗ ಕೆಲ್ಸ ಮುಗ್ದೋಗುತ್ತೆ ಆವಾಗ ನಾನ್ ಯೋಚನೆ ಮಾಡಿ ಸಹನ್ ಶಕ್ತಿ ನನ್ನ ಹತ್ರ ಇದ್ರೆ ನಾನ್ ಪಾಸ್ ಆಗ್ತಿದ್ದೆ ಅಂತ ಅನ್ಕೊಳ್ತೇನೆ. ಆಗ ಶಕ್ತಿ ನಾನ್ ಹೇಳಿದ್ದನ್ನ ಒಪ್ಕೊಂಡ್ಲಿಲ್ಲ ಅಲ್ಲ, ಆರ್ಡರ್ ಅತ್ತೆ ನಡಿಲಿಲ್ಲಲ್ಲ. ಯಾಕೆಂದ್ರೆ ಸಮಯದಲ್ಲಿ ಕೆಲ್ಸಕ್ ಬಂದಿಲ್ಲ ಯಾವುದೇ ಶಕ್ತಿ, ಆ ಶಕ್ತಿದ್ ಏನ್ ಮಹತ್ವ ಇರುತ್ತೆ ಅವಾಗ? ಬಾಬಾ ಹೇಳ್ತಾರೆ ನೀವು ನಿಮ್ ಸ್ವಮಾನವನ್ನ ಗುರುತಿಸಿ. ಪ್ರತಿನಿತ್ಯ ಮುರಳಿಯಲ್ಲಿ ನೀವು ನೋಡಿರ್ಬೋದು, ಯಾವ್ದಾದ್ರೂ ಒಂದು ಸ್ವಮಾನ ಬಾಬಾ ಅವರು ಮುರಳಿಯಲ್ಲಿ ನಮ್ಗೆ ನೆನಪು ತರಿಸ್ತಾ ಇರ್ತಾರೆ. ನಾವಂತೂ ಹೇಳ್ತೀವಿ ಸ್ವಮಾನದ ಲಿಸ್ಟ್ ನಿಮ್ಗೆ ನೆನಪಿಲ್ಲ ತಿಳ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಪ್ರತಿನಿತ್ಯದ ಮುರಳಿ ನೀವೇನ್ ಕೇಳ್ತೀರಾ ಅದ್ರಲ್ಲಿ ಏನ್ ಸ್ವಮಾನ ಬಾಬಾ ಹೇಳ್ತಾರೆ ಅದಂತೂ ನೆನಪು ಬರುತ್ತಲ್ಲ. ಪ್ರತಿನಿತ್ಯ ಫ್ರೆಶ್ ಮುರಳಿ ನೀವೇನ್ ಕೇಳ್ತೀರಾ, ಓದ್ತೀರಾ, ಇಡೀ ದಿನಕ್ಕೆ ಅದೇ ಸ್ವಮಾನನ ನೆನ್ಪು ಮಾಡ್ಕೊಳ್ಳಿ. ಇದನ್ ಮಾಡ್ಲಿಕ್ ಆಗಲ್ವಾ? ಪ್ರತಿನಿತ್ಯದ ಸ್ವಮಾನ ಇದೇ ಆಗಿದೆ. ಬಾಬಾ ಪ್ರತಿನಿತ್ಯ ನೆನಪು ಪ್ರೀತಿ ತಿಳಿಸ್ದಾಗ ಏನ್ ಹೇಳ್ತಾರೆ? ಮಧುರ ಮಧುರ ಸಿಕ್ಕಿಲದೆ ಮಕ್ಕಳೇ ಅಂತ ಹೇಳ್ತಾರೆ. ಈ ಸ್ವಮಾನ ನಮ್ದು ಕಡಿಮೆನಾ? ನಾವು ಪರಮಾತ್ಮನ ಮಧುರ ಮಕ್ಕಳಾಗಿದ್ದೀವಿ.
ಪರಮಾತ್ಮ ನನ್ಗೆ ಟೈಟಲ್ ಕೊಡ್ತಿದ್ದಾರೆ ಮಧುರ ಮಗು ಅಂತ. ಯಾರು ಕಹಿನೂ ಇರ್ಬೋದು, ಆದ್ರೆ ಬಾಬಾ ಹೇಳ್ತಾರೆ ಮಧುರ ಮಧುರ ಅಂತ. ಬಾಬಾ ಯಾವತ್ತಾದ್ರೂ ಸ್ವಲ್ಪ ಮಧುರ ಸ್ವಲ್ಪ ಕಹಿ ಆಗಿರುವ ಮಕ್ಕಳು ಅಂತ ಹೇಳ್ತಾರ? ಇಲ್ಲ ಅಲ್ಲ, ಎಲ್ಲರಿಗೂ ಮೀಠಾ ಅಂತಾನೆ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ನಂಬರ್ ವಾರ್ ಮಕ್ಕಳು ಅಂತ. ಆದ್ರೆ ಬಾಬಾ ಎಂದೂ ಕಹಿ ಅನ್ನೋ ಶಬ್ದ ಯೂಸ್ ಮಾಡಿಲ್ಲ ಮಕ್ಕಳಿಗೆ. ಯಾವಾಗ್ಲೂ ಮಧುರ ಮಧುರ ಸಿಕ್ಕಿಲ್ಲದೆ ಮಕ್ಕಳೇ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ನಾವು ಮಧುರ ಸಿಕ್ಕಿಲ್ಲದೆ ಮಕ್ಕಳಾಗಿದ್ದೀವಿ. ಎಷ್ಟು ಪ್ರೀತಿಯಿಂದ ಬಾಬಾ ಅವ್ರು ನಮ್ಮನ್ನಾಗಿ ತಮ್ಮನ್ನಾಗಿ ಮಾಡ್ಕೊಂಡಿದ್ದಾರೆ ನಮ್ಮನ್ನ. ಸೊ ಬಾಬಾ ಅವ್ರ ಮಕ್ಕಳು ನಾವಾಗಿದ್ದೀವಿ, ಬಾಬಾ ನಮ್ಮವ್ರಾಗಿದ್ದಾರೆ ಅನ್ನೋ ಒಂದು ಶಬ್ದ ನೆನಪು ಮಾಡಿದ್ರೇನೆ ಎಷ್ಟು ನಶೆ ಖುಷಿ ಇರತ್ತೆ. ನೆನಪು ಮಾಡಕ್ಕೂ ಬಾಬಾ ಅವ್ರು ಎಷ್ಟು ಸಹಜ ದಾರಿಯನ್ನ ತೋರಿಸಿದ್ದಾರೆ. ಬಾಬಾ ಹೇಳ್ತಾರೆ 63 ಜನ್ಮಗಳು ಬಹಳಷ್ಟು ಪರಿಶ್ರಮ ಪಟ್ಟು ಸುಸ್ತಾಗ್ಬಿಟ್ಟಿದ್ದಾರೆ. 63 ಜನ್ಮಗಳು ಮರೆಯೋ ಅಭ್ಯಾಸ ಆಗ್ಬಿಟ್ಟಿದೆ. ಈ ರೀತಿ ಸುಸ್ತಾಗಿರೋ ಮಕ್ಕಳಿಗೆ ಜಾಸ್ತಿ ಕೆಲ್ಸ ಕೊಡಲ್ಲ, ಬಹಳ ಸಹಜ. ಬಾಬಾ ಅವ್ರ ಲೇಟೆಸ್ಟ್ ಯುಕ್ತಿ ಏನ್ ತಿಳಿಸ್ತಾರೆ? ನಡೀತಾ ತಿರ್ಗಾಡ್ತಾ ಕರ್ಮ ಮಾಡ್ತಾ ನೀವ್ ಒಂದು ವೇಳೆ ಮರ್ತು ಹೋಗ್ತೀರಾ ಅಂದ್ರೆ ಇದೇ ಯುಕ್ತಿಯನ್ನ ನಿಮ್ದಾಗಿಸ್ಕೊಳ್ಳಿ. ಇಡೀ ದಿನದಲ್ಲಿ ನೀವು ನಾನು ಮತ್ತೆ ನಂದು ಅನ್ನೋದು ಎಷ್ಟು ಬಾರಿ ಹೇಳ್ತೀರಾ? ನಾನು ಅನ್ನೋ ಶಬ್ದನೂ ಹೇಳ್ತೀರಾ, ನಂದು ಅನ್ನೋದು ಹೇಳ್ತೀರಾ. ಎಷ್ಟೊಂದ್ ಸತಿ ಹೇಳ್ತೀರಾ? ಯಾವ ಸಮಯದಲ್ಲಿ ನೀವು ನಾನು ಮತ್ತೆ ನಂದು ಅನ್ನೋದ್ ಹೇಳ್ತೀರಾ, ಆ ನಾನು ಅನ್ನೋದ್ರ ಜೊತೆ ಆತ್ಮ ಅನ್ನೋದನ್ನ ಆಡ್ ಮಾಡಿ. ನಾನು ಯಾವಾಗಾದ್ರೂ ನಾನು ಅಂತ ಹೇಳ್ದಾಗ ನಾನ್ ಇದ್ ಮಾಡ್ದೆ, ನಾನ್ ಆತ್ಮ ಇದ್ ಮಾಡ್ದೆ, ನಾನು ಆತ್ಮ ಹೇಳ್ತಾ ಇದ್ದೀನಿ. ಮೇ ಅಂತ ಹೇಳಿದ ತಕ್ಷಣ, ನಾನು ಅಂದ ತಕ್ಷಣ ನಾನು ಆತ್ಮ ಅನ್ನೋದು ಪ್ರತಿನಿತ್ಯ ಹೇಳ್ಬೇಕು ಪ್ರತಿಯೊಂದ್ರಲ್ಲಿ. ನಂದು ಅಂತ ಹೇಳಿದಾಗ ನನ್ ಬಾಬಾ ಅನ್ನೋ ಶಬ್ದ ಅದಕ್ಕೆ ಸೇರ್ಸಿ. ಸೊ ಇಡೀ ದಿನದಲ್ಲಿ ನಾನು ನಂದು ಎಷ್ಟು ಸತಿ ಹೇಳ್ತೀವಿ? ಅನೇಕ ಬಾರಿ ಹೇಳ್ತೀವಿ. ಇಂಗ್ಲಿಷ್ ಅಲ್ಲೂ ಹೇಳ್ತೀವಿ. ಬಾಬಾ ಅವ್ರು ಹೇಳ್ತಾರೆ ಓಕೆ ಓಕೆ ಅಂತೀರಲ್ವಾ? ಅನೇಕ ಬಾರಿ ಓಕೆ ಓಕೆ ಅಂತ ಹೇಳ್ತಾರೆ. ಅವ್ರಿಗೂ ಹೇಳಿದ್ರು ಬಾಬಾ, ಓ ಶೇಪ್ ನೋಡಿ ಹೆಂಗಿದೆ, ಶಿವ್ ಬಾಬನ್ ತರ ಇದೆ ತಾನೆ. ಕೆ ಅಂದ್ರೆ ಕಿಂಗ್ಡಮ್, ನಮ್ಮ ರಾಜ್ಯ. ಸೊ ಬಾಬಾ ಅವ್ರಿಗೂ ಹೇಳಿದ್ರು ಓಕೆ ಎಷ್ಟು ಸತಿ ನೀವ್ ಹೇಳ್ತೀರಾ ಅಷ್ಟು ಸಾರಿ ಶಿವ್ ಬಾಬನ ನಿಮ್ಮ ಕಿಂಗ್ಡಮ್ ರಾಜ್ಯವನ್ನ ನೆನ್ಪ್ ಮಾಡಿ. ಇದಂತೂ ಸಹಜ. ನಮ್ ಶಬ್ದ ಅಂತೂ ನಾನು ನಂದು ಎಷ್ಟು ಸತಿ ಹೇಳ್ತೀವಿ. ಯಾವಾಗಾದ್ರೂ ನಾನು ನಂದು ಅನ್ನೋ ಶಬ್ದ ಹೇಳ್ತೀರಾ? ನಾನು ಆತ್ಮ ಆಗಿದ್ದೀನಿ, ಇದನ್ನ ಸೇರ್ಸ್ಕೊಳ್ಳಿ. ನಾನು ಅನ್ನೋದನ್ನ ಸಪರೇಟ್ ಆಗಿ ಹೇಳಲೇಬೇಡಿ. ನಂದು ಅನ್ನೋ ಶಬ್ದ ಹೇಳಿದಾಗ ನಂದು ಅನ್ನೋದ್ರ ಮುಂದೆ ಬಾಬಾ ಅನ್ನೋದನ್ನ ಆಡ್ ಮಾಡಿ. ಸೊ ಈಸಿ ಅಲ್ವಾ? ಈಸಿನಾ? ಈಸಿನಾ? ಹಾಂಜಿ ಅಂತ ಹೇಳಿ. ಮಾಡ್ಬೇಕಲ್ವಾ, ಸುಮ್ನೆ ಕೈ ಎತ್ತದಲ್ಲ ಅಂತಾರೆ. ನಂದು ಮತ್ತೆ ನಾನು ಅನ್ನೋ ಎರಡ್ ಶಬ್ದವನ್ನ ನೆನ್ಪ್ ಮಾಡಿದ್ರುನು ಎಷ್ಟೊಂದ್ ಚೇಂಜ್ ಆಗುತ್ತೆ. ಬಾಬಾ ಹೇಳ್ತಾರೆ ಎರಡ್ ಶಬ್ದ ನೆನ್ಪಿಲ್ಲ ಅಂದ್ರೆ ಒಂದು ಶಬ್ದ ಅಂತೂ ನೆನ್ಪ್ ಮಾಡ್ಬೋದಲ್ವಾ? ಒಂದ್ ಶಬ್ದ ಬಾಬಾ ಇದ್ದೇ ಇದೆ. ಒಂದು ಬಾರಿ ಬಾಬಾ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಅನೇಕ ರೀತಿಯಲ್ಲಿ ಬಾಬಾ ನಮ್ಗೆ ಹೇಳ್ತಾರಲ್ವಾ? ಬಾಬಾ ಹೇಳ್ತಾರೆ ಒಂದು ಕರಾವನ್ ಹಾರ್ ಮಾಡಿಸು ಅಂತ ಅವ್ರು ಅನ್ನೋ ಶಬ್ದ ನೆನ್ಪಿಟ್ಕೊಳ್ಳಿ. ಆತ್ಮನೂ ಮಾಡಿಸುವಂಥದ್ದೇ. ಇದು ನೆನ್ಪಿದ್ರುನು ಕೆಲ್ಸ ಕಾರ್ಯ ಮಾಡ್ತಾ ಕರ್ಮೇಂದ್ರಿಯಗಳಿಂದ ಕೆಲ್ಸ ಮಾಡಿಸ್ತಿರುವಂತ ನಾನು ಮಾಡಿಸ್ತಿರೋ ಆತ್ಮ ಮಾಲಿಕ್ ಆತ್ಮ ಆಗಿ ಕರ್ಮೇಂದ್ರಿಯಗಳಿಂದ ಮಾಡಿದಾಗ
ಒಳ್ಳೆ ಕೆಲ್ಸ ಮಾಡಿಸ್ತೀರ ತಾನೆ. ಆತ್ಮನು ಕರಾವನ್ ಹಾರಾಗಿದೆ ಕರ್ಮೇಂದ್ರಿಯಗಳ ಮೂಲಕ ಮಾಡಿಸುವಂಥದ್ದು. ಮತ್ತೆ ನಾವು ಬ್ರಾಹ್ಮಣರಿಗೆ ಬಾಬಾ ಕರಾವನ್ ಹಾರಾಗಿದ್ದಾರೆ ಮಾಡಿಸುವಂತವ್ರು. ನಂದೇನಿಲ್ಲ, ನಾನೇನ್ ಮಾಡಲ್ಲ, ಬಾಬಾ ಮಾಡಿಸುವಂತವ್ರು ಮಾಡಿಸ್ತಿದ್ದಾರೆ. ಬಾಬಾ ಅವರ ಒಂದು ಸಂಬಂಧದಲ್ಲೂ ಕರಾವನ್ ಶಬ್ದ ಬರುತ್ತೆ, ಮಾಡಿಸುವಂತವ್ರು. ಬಾಬಾ ಮಾಡಿಸುವಂತ ಬಾಬಾ ಶಬ್ದ ನೆನ್ ಬಂದಾಗ ಮಾಡಿಸುವಂತವ್ರು ಮಾಡಿಸ್ತಿದ್ದಾರೆ. ನಾನಂತೂ ನಿಮಿತ್ತ ಅಲ್ವಾ. ನಂದು ಅನ್ನೋದು ಎಲ್ಲಿಂದ ಬರುತ್ತೆ? ನಾನು ನಂದು ಅನ್ನೋ ಬಾಡಿ ಕಾನ್ಶಿಯಸ್ ಎಲ್ಲಿಂದ ಬರುತ್ತೆ? ಅದು ನಮ್ಮನ್ ಬೀಳ್ಸೋದಕ್ಕೆ ನಿಮಿತ್ತ ಆಗತ್ತೆ. ಮಾಡಿಸುವಂತವ್ರು ಮಾಡಿಸ್ತಿದ್ದಾರೆ, ನಾನು ಇನ್ಸ್ಟ್ರೂಮೆಂಟ್, ಟ್ರಸ್ಟಿ ಆಗಿದ್ದೀನಿ. ಹೊರೆ ಎಲ್ಲ ಮಾಡಿಸುವಂತವ್ರ ಮೇಲಿದೆ ಅಲ್ಲ. ನಾನು ನಿಶ್ಚಿಂತ ಚಕ್ರವರ್ತಿ ಆಗ ಮಾಡಿಸುವಂತವ್ರು ಮಾಡಿಸ್ತಿದ್ದಾರೆ, ನಾನು ಇನ್ಸ್ಟ್ರೂಮೆಂಟ್ ನಿಮಿತ್ತ ಆಗಿ ಮಾಡ್ತಾ ಇದ್ದೀನಿ. ಸೊ ಬಾಬಾ ಹೇಳ್ತಾರೆ, ಒಂದು ಶಬ್ದ ಕರಾವನ್ ಹಾರ್ ಮಾಡಿಸುವಂತವ್ರು ಎಷ್ಟು ಸತಿ ಹೇಳ್ತೀರಾ ಕರ್ಮ ಮಾಡ್ತಾ. ಬೆಳಗ್ಗೆ ಅಮೃತ ವೇಳೆ ಬಹಳ ಚೆನ್ನಾಗಿರುತ್ತೆ, ಅಟೆನ್ಷನ್ ಇರುತ್ತೆ. ಮುರಳಿವರೆಗೂ ಚಾಟ್ ಚೆನ್ನಾಗಿರುತ್ತೆ ಬೆಳಗ್ಗೆಯಿಂದ. ಯಾಕೆಂದ್ರೆ ತಯಾರಾಗಿ ಆಮೇಲೆ ಮುರಳಿ ಕೇಳ್ತಾರಲ್ಲ, ಆಮೇಲೆ ಬೇರೆ ಕೆಲ್ಸಗಳಲ್ಲಿ ತೊಡಗ್ದಾಗ ಅದು ಆಫೀಸ್ ಇರ್ಬೋದು, ಮನೆ ಕೆಲ್ಸ ಇರ್ಬೋದು, ಆ ಸಮಯದಲ್ಲಿ ಕರ್ಮ ಮಾಡ್ತಾ ಇಷ್ಟು ನಶೆ ಇರ್ಬೇಕು, ಕರ್ಮ ಯೋಗಿ ಆಗಿರ್ಬೇಕು, ಕರ್ಮ ಕರ್ತ ಆಗ್ಬಿಡ್ತಾರೆ. ಆದ್ರೆ ಕರ್ಮ ಯೋಗಿ ಆಗೋದು ಸಡಿಲ ಬಿಟ್ಬಿಡ್ತೀವಿ. ಕರ್ಮಕರ್ತ ಪ್ರಪಂಚದವರೆಲ್ಲ ಆಗಿದ್ದಾರೆ, ಆದ್ರೆ ನೀವು ಕೇವಲ ಕರ್ಮಕರ್ತ ಮಾಡೋಂತವ್ರಲ್ಲ, ನೀವು ಕರ್ಮ ಯೋಗಿಗಳಾಗಿದ್ದೀರಾ. ಯೋಗ ಮತ್ತೆ ಕರ್ಮ ಎರಡರ ಬ್ಯಾಲೆನ್ಸ್ ಆಗಿದೆ ನಿಮ್ದು. ನೀವು ಯೋಚನೆ ಮಾಡಿ, ಕರ್ಮ ಮಾಡ್ತಾ ನಮ್ಮೊಳಗಡೆ ಬಾಬೋರ್ ನೆನ್ಪಿದ್ರೆ ನಮ್ ಕೈ ಕಾಲ್ ಹೆಂಗ್ ನಡೆಯುತ್ತೆ? ಸರ್ವಶಕ್ತಿವಂತನ ನೆನ್ಪಿದ್ರೆ ನಮ್ ಕರ್ಮನು ಶಕ್ತಿಶಾಲಿ ಆಗತ್ತಲ್ವಾ. ಈ ರೀತಿ ಅಲ್ಲ ಕರ್ಮ ಮಾಡ್ತಾ ಯೋಗ ಮಾಡ್ಲಿಕ್ಕೆ ಆಗಲ್ಲ ಅಂತ. ಯಾಕೆಂದ್ರೆ ನನ್ನ ಆತ್ಮ ಮಾಡಿಸುವಂತ ಆತ್ಮ. ನಿಮ್ಮ ಆಫೀಸಲ್ಲಿ ಡೈರೆಕ್ಟರ್ ಯಾರಾದ್ರೂ ಇದ್ರೆ ಡೈರೆಕ್ಟರ್ ಡೈರೆಕ್ಷನ್ ಕೊಡ್ತಾ ಇರ್ತಾರೆ, ಇದಾಯ್ತು ಅದಾಯ್ತು ಅಂತ ಹೇಳಿ. ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ ಮಾಡಿ ಅದ್ ಮಾಡಿ ಅಂತ ಡೈರೆಕ್ಷನ್ ಹೇಳೋದೇ ಅವ್ರ ಕೆಲ್ಸ. ಆ ಕೆಲ್ಸ ಡೈರೆಕ್ಷನ್ಸ್ ಕೊಡ್ತಾ ನಾನ್ ಡೈರೆಕ್ಟರ್ ಅನ್ನೋದ್ ಮರ್ತೋಗ್ತಾರ ಅವರು? ಪಕ್ಕಾ ನೆನ್ಪಿರುತ್ತಲ್ಲ. ನಾನು ಕರ್ಮೇಂದ್ರಿಯಗಳ ಮಾಲೀಕ ಆಗಿದ್ದೀನಿ, ಆತ್ಮ ಮಾಡಿಸುವಂತ ಆತ್ಮ ಆಗಿದ್ದೀನಿ. ಕೈಯಿಂದ ಕೆಲ್ಸ ಮಾಡಿಸ್ತಿದ್ದೀನಿ. ನಾನ್ ಮಾಡಿಸ್ತಾ ಇರುವಂತಹ ಕರಾವನ್ ಹಾರ್ ಅನ್ನೋದನ್ನ ಯಾಕೆ ಮರಿಬೇಕು? ನೆನ್ಪಿರ್ಬೋದಲ್ವಾ? ಕೆಲ್ಸನೂ ಚೆನ್ನಾಗ್ ಆಗತ್ತೆ, ಸುಸ್ತು ಆಗಲ್ಲ. ಸಫಲತೆ ನಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. ಯಾರ್ದು ಜನ್ಮಸಿದ್ಧ ಅಧಿಕಾರ ಆಗಿದೆ ಸಫಲತೆ? ಯಾರು ಕರ್ಮಯೋಗಿಗಳಾಗಿರ್ತಾರೆ. ಏನಾದ್ರೂ ಮನ್ಸಲ್ಲಿ ನೆನಪು ಬರ್ತಾನೆ ಇರತ್ತೆ. ನೆನ್ಪಿಲ್ದೆ ಯಾವುದೇ ಸಮಯ ಇರಲ್ಲ. ನೆನಪು ಮಾಡಕ್ಕೆ ಬಾಲ್ಯದಿಂದಲೂ ನಮ್ಗೆ ಅಭ್ಯಾಸ ಇದೆ. ಕೇವಲ ಬಾಬಾ ಅವ್ರು ಹೇಳ್ತಾರೆ, ಅನೇಕರನ್ನ ನೆನಪು ಮಾಡೋ ಬದಲು ನನ್ನ ಒಬ್ಬ ತಂದೆಯನ್ನ ನೆನಪು ಮಾಡಿ ಕರ್ಮ ಮಾಡಿ ಅಂತ. ನನ್ನ ಒಬ್ಬರ ಜೊತೆ ಕರ್ಮ ಸಂಬಂಧವನ್ನ ನಿಭಾಯಿಸಿ ಅಂತ ಹೇಳ್ತಾರೆ ಬಾಬಾ. ಬಾಕಿ ಎಲ್ಲಾ ಪರಿಶ್ರಮದಿಂದ ಬಿಡಿಸ್ತಾರೆ. ಅನೇಕರನ್ನ ನೆನಪು ಮಾಡೋದು ಈಸಿನಾ? ನಂಗ್ ನೆನಪಿದೆ ಒಂದ್ ಎಕ್ಸಾಂಪಲ್.
ಒಬ್ಬರು ಸೋದರ ಇದ್ರು, ಬ್ರದರ್ ಇದ್ರು ಡೆಲ್ಲಿಯಲ್ಲಿ. ಅವ್ರು ಮಧುಬನದಲ್ಲಿ ಬಂದ್ರು. ಮಧುಬನದಲ್ಲಿ ಆ ಬಹಳಷ್ಟು ಜಮೀನೆಲ್ಲ ಇತ್ತು, ನೋಡಿದ್ರು. ಈ ಕಾರ್ಯ ಅವ್ರಿಗೆ ಬಹಳ ಇಷ್ಟ ಆಯ್ತು, ಅನುಭವನೂ ಆಯ್ತು. ಆಗ ಅವ್ರು ಹೇಳಿದ್ರು, ಬೆಂಜಿ ನನ್ಗೆ ಸಂಕಲ್ಪ ಬರ್ತಾ ಇದೆ, ನನ್ನ ಹತ್ರ ಜಮೀನ್ ಬಹಳಷ್ಟಿದೆ, ನೀವಲ್ಲಿ ಸೆಂಟರ್ ಓಪನ್ ಮಾಡಿ. ಅವ್ರು ಹೇಳಿದ್ರು, ಒಳ್ಳೇದಾಯ್ತು, ಬಹಳ ಒಳ್ಳೇದು, ನಿಮ್ ಪುಣ್ಯ ಜಮಾ ಆಗತ್ತೆ ಅಂತ. ಸೊ ಡಿಲ್ಲಿಯಲ್ಲಿ ಇದು ಹೇಳ್ಬಿಟ್ಟು ಹೋದ್ರು. ನಿಜವಾಗ್ಲೂ ಅವ್ರ ಜಮೀನ್ ಕೊಟ್ರು. ಆ ಜಮೀನಿನ ಉದ್ಘಾಟನೆ ಇತ್ತು. ಅದೇ ಫಸ್ಟ್ ಡೇ ಇತ್ತು ಉದ್ಘಾಟನೆದು. ಡ್ರಾಮಾನುಸಾರ ನಾನು ಹೋಗ್ಬೇಕಾಗ್ ಬಂತು ಅಲ್ಲಿ. ಜಮೀನ್ ಕೊಡುವಂಥವ್ರು ಯಾರಿದ್ರು, ಅಲ್ಲಿ ಬಹಳ ಡ್ಯಾನ್ಸ್ ಮಾಡ್ತಿದ್ರು ಮಧುಬನದಲ್ಲಿ. ಆ ದಿನ ಅಲ್ಲಿ ನೋಡಿದ್ರೆ ಡೆಲ್ಲಿಯಲ್ಲಿ ಬಹಳ ಒಂಥರ ಬೇಜಾರಾಗಿದ್ರು, ಏನಾಯ್ತು ಇವ್ರಿಗೆ ಅಂತ. ನಾನ್ ಅನ್ಕೊಂಡೆ ಮನೆಯಲ್ಲಿ ಏನಾದ್ರೂ ಆಗಿರ್ಬೋದು, ಟೆನ್ಷನ್ ಏನಾದ್ರು. ಸೊ ನಾನ್ ಪದೇ ಪದೇ ಅವ್ರನ್ನ ನೋಡ್ತಾ ಇದ್ದೆ, ಇವತ್ತು ಇವ್ರ ಮುಖ ಯಾಕೆ ಹಿಂಗಾಯ್ತು ಅಂತ. ನಾನ್ ಅವ್ರಿಗೆ ಕರ್ದು ಕೇಳ್ದೆ, ನಿಮ್ಗೇನಾಗಿದೆ ಅಂತ ಕೇಳ್ದೆ. ನೀನೇ ಉಮಂಗದಿಂದ ಈ ಜಮೀನನ್ನ ಕೊಟ್ಟಿದ್ಯಾ, ಅದ್ರ ಉದ್ಘಾಟನೆ ನಡೀತೆ, ನಿಮ್ ಲಾಟ್ರಿ ಇವತ್ತು ಓಪನ್ ಆಯ್ತು, ಯಾಕೆ ನಿಮ್ ಮುಖ ಹೀಗಿದೆ ಅಂತ ಕೇಳ್ದೆ. ಅವ್ರು ಹೇಳ್ತಾರೆ, ಸಿಸ್ಟರ್ ಅಂತ ಹೇಳ್ತಾ ಅವ್ರ ಕಣ್ಣಲ್ಲಿ ನೀರ್ ಬಂತು. ಸೊ ನಾನ್ ಕೇಳ್ದೆ ಏನಾಯ್ತು ಅಂತ. ಆಗ ಅವ್ರು ಹೇಳ್ತಾರೆ, ಬಾಕಿ ಏನಿಲ್ಲ, ಜಮೀನಿನ ಮಾಲೀಕ ಅಂದ್ರೆ ಅವ್ರ ಜೊತೆಗಾರ ಇರ್ತಾರಲ್ಲ, ದೊಡ್ಡೋರಲ್ವಾ ಅವ್ರದ್ದು, ಜಮೀನ್ದಾರ್ ಆಗಿದ್ರಲ್ಲ. ಸೊ ಅವ್ರಿಗೆ ಪರಿಚಯದವ್ರು ದೊಡ್ಡವರೆಲ್ಲ ಇನ್ನೂ ಇರ್ತಾರಲ್ಲ. ಲಿಸ್ಟ್ ಅನ್ನ ನಾನ್ ತೆಗ್ದೆ, ಎಲ್ಲಾರ್ನು ಇನ್ಫಾರ್ಮ್ ಮಾಡ್ಬೇಕು, ಯಾರಿಗೂ ಬೇಜಾರಾಗ್ಬಾರ್ದು. ಲಿಸ್ಟ್ ಅಲ್ಲಿ ಒಬ್ರು ನನ್ಗೆ ಮರ್ತೋದ್ರು. ಅವ್ರು ಬೆಳಗ್ಗೆಯಿಂದ ಅವ್ರಿಗೆ ಗೊತ್ತಾಯ್ತು ಬೇರೆಯವ್ರು ಹೋಗ್ತಿದಾರೆ, ನನ್ನನ್ ಕರ್ದಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ನಾನ್ ಮರ್ತೋದೆ ಅವ್ರ ಹೆಸರು. ಅವ್ರು ಬೆಳಗ್ಗೆಯಿಂದ ನಂಗ್ ಬಯಕ್ ಶುರು ಮಾಡಿದ್ರು, ಆ ಬೈಗಳೇ ನಂಗ್ ನೆನಪ್ ಬರ್ತಿದೆ ಅಂತ ಹೇಳಿದ್ರು. ಇಷ್ಟು ಒಳ್ಳೆ ಕಾರ್ಯ ಆಗ್ತಾ ಇದೆ, ಆದ್ರೆ ನಿನ್ಗೆ ಯಾಕೆ ಅವ್ರು ಬೈದಿರೋದೇ ನೆನಪು ಯಾಕೆ ಬರ್ತಿದೆ? ನಂಗ್ ಮರೀತಿಲ್ಲ, ಅವ್ರು ಏನೆಲ್ಲಾ ಹೇಳಿದ್ರು ಅದೇ ನೆನಪ್ ಬರ್ತಿದೆ ಅಂತ. ನಾನ್ ಬಹಳ ಹೇಳ್ದೆ ಅವ್ರು ಮರ್ತ್ ಬಿಡಿ ಅಂತ, ಆದ್ರೂ ಅವ್ರು ಮರೀಲಿಲ್ಲ. ಆಗ ನಾನ್ ಹೇಳ್ದೆ, ಅನೇಕರ ನೆನ್ಪು ಮಾಡ್ತಾ ಒಬ್ರನ್ ಮರ್ತಿದ್ದಕ್ಕೆ ಅವರು ಸಾರಿನೂ ಕೇಳಿದ್ರು ಅವ್ರ ಹತ್ರ. ಆದ್ರೂನು ನೋಡಿ, ಒಬ್ರು ತಪ್ಪೋಗಿದ್ದಕ್ಕೆ ಎಷ್ಟು ನೊಂದ್ಕೊಂಡ್ರು. ಅನೇಕರ ನೆನ್ಪ್ ಮಾಡೋದು ಈಸಿನಾ? ಒಬ್ರನ್ ಮರೆತ್ರೆ ಎಷ್ಟ್ ಕಷ್ಟ ಆಗತ್ತೆ. ಇಲ್ಲಿ ಒಬ್ಬ ತಂದೆಯಲ್ಲಿ ಎಲ್ಲಾ ಸಂಬಂಧಗಳನ್ನ ನೆನ್ಪ್ ಮಾಡಿ ಅನ್ನೋದು ಎಷ್ಟು ಈಸಿ ಅಲ್ವಾ? ಬಾಬಾ ಎಲ್ಲ ನಮ್ಗೆ ಸಹಜ ಮಾಡ್ಬಿಟ್ಟಿದ್ದಾರೆ. ಬಾಬಾ ಹೇಳ್ತಾರೆ, ಕೇವಲ ಬಾಬಾ ಅನ್ನೋ ಶಬ್ದ ಮಾಡಿಬೇಡಿ ಅಂತ. ಮಾತೇರ್ ಹೇಳ್ತಾರೆ, ಬಾಬಾ ನಾನ್ 20 ವರ್ಷ 25 ವರ್ಷದವರಾಗಿದ್ರೆ, ಕುಮಾರಿ ಆಗಿದ್ರೆ ಸೆಂಟರ್ ಅನ್ನ ನೋಡ್ಕೊಳ್ತಿದ್ದೆ. ಇವಾಗ ಬಾಬಾ ಸಿಕ್ಕಿದಾರೆ ನಾನ್ ವಯಸ್ಸಾದ್ಮೇಲೆ ಅಂತ ಹೇಳ್ತಾರೆ ಕೆಲವ್ರು ಮಾತೇರು. ಸರಿ, ಮುರಳಿ ನೆನಪ್ ಬರ್ತಿಲ್ಲ, 3 ಪೇಜ್ ನೆನಪ್ ಬರ್ತಿಲ್ಲ. ಒಂದೆರಡು ಪಾಯಿಂಟ್ ಬುದ್ಧಿಯಲ್ಲಿ ಇಟ್ಕೊಳ್ಳಿ. ಒಂದೆರಡು ಪಾಯಿಂಟ್ ನೆನ್ಪ್ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ. ವರದಾನ ಬರುತ್ತಲ್ಲ, ಅದು 3-4 ಲೈನ್ ಇಂದ ಆಗಿರತ್ತೆ, ಅದಂತೂ ನೆನ್ಪಿರ್ಬೋದಲ್ಲ. ಅದು ನೆನ್ಪ್ ಬರಲ್ಲ ಅಂತ ತಿಳ್ಕೊಳ್ಳಿ. ಸೊ ಎಷ್ಟು ಲೈನ್ ಇರುತ್ತೆ ಸ್ಲೋಗನ್? ಅರ್ಧ ಲೈನ್ ಇರುತ್ತೆ. ಆ ಸ್ಲೋಗನ್ ನೆನ್ಪ್ ಮಾಡ್ಕೊಳ್ಳಿ. ಸ್ಲೋಗನ್ನು ನೆನ್ಪ್ ಬರಲ್ವಾ? ಒಂದ್ ಶಬ್ದ ಬಾಬಾ ಅನ್ನೋದಂತೂ ನೆನ್ಪ್ ಬರುತ್ತಾ? ಅದು ನೆನ್ಪ್ ಬರಲ್ವಾ? ಬರ್ಬೋದಲ್ಲ. ಬಾಬಾ ಹೇಳ್ತಾರೆ, ಬಾಕಿ ಎಲ್ಲ ಮರೆತ್ರು ಒಂದೇ ಶಬ್ದ ಬಾಬಾ ಬಾಬಾ ಅಂತ ಹೃದಯದಿಂದ ಹೇಳಿ.
ಇಷ್ಟು ಬಾಬಾ ಅಂತೂ ಈಸಿ ಮಾಡ್ತಿದಾರಲ್ಲ, ಆದ್ರೂ ನಾವು ಮಾಡಲ್ಲ ಅಂದ್ರೆ ಇದು ನಮ್ ಬಲಹೀನತೆ ಆಯ್ತು. ಬಾಬಾ ಅಂತೂ ನಮ್ಗ್ ಸಹಯೋಗ ಕೊಡ್ತಾರೆ, ಆದ್ರೆ ಸಾಹಸದ ಒಂದು ಹೆಜ್ಜೆ ಇಡೋದು ನಮ್ ಕೆಲ್ಸ ಅಲ್ವಾ. ಸೊ ಎಂದು ಅಧೈರ್ಯರಾಗ್ಬೇಡಿ. ನಮ್ಮಲ್ಲಿ ಎಷ್ಟೇ ಬಲಹೀನತೆಗಳಿರ್ಬೋದು, ಆದ್ರೆ ನಾವು ಅಧೈರ್ಯರಾಗ್ಬಾರ್ದು. ಯಾಕೆಂದ್ರೆ ಬಾಬಾ ಕಂಬೈನ್ಡ್ ಆಗಿದ್ದಾರೆ, ಅವರಲ್ಲಿ ಶಕ್ತಿ ಇದೆ, ಹಿಮ್ಮತ್ ಇದೆ, ನನ್ನಲ್ಲಿ ಸಹನ್ ಶಕ್ತಿ ಇಲ್ಲ. ಕಂಬೈನ್ಡ್ ಬಾಬಾ ಅವ್ರ ಜೊತೆ ಇದ್ದೀರಾ ಅಂದಾಗ ಅವರಿಂದ ಸಹಯೋಗ ತಗೊಳ್ಳಿ. ಯಾರೇ ಸಾಥಿ ಜೊತೆಲಿದ್ರೆ ಏನಕ್ಕೆ ಜೊತೆ ಇಟ್ಕೊಳ್ತೀವಿ, ಸಮಯ ಕೆಲ್ಸಕ್ ಬರ್ಲಿ ಅಂತ ತಾನೆ. ಸೊ ನಮ್ ಕಂಬೈನ್ಡ್ ಬಾಬಾ ಆಗಿದ್ದಾರೆ, ಸರ್ವಶಕ್ತಿವಾನ್ ಆಗಿದ್ದಾರೆ, ಅವರಿಂದ ಸಹಯೋಗ ತಗೊಳ್ಳಿ ಅಲ್ವಾ. ತಗೊಳಕ್ ಆಗಲ್ವಾ? ನಾವು ಹಕ್ಕದಾರರಲ್ವಾ, ನಾವು ಮಕ್ಕಳಲ್ವಾ. ಬಾಬಾ ನಮ್ಗ್ ಸಹಾಯ ಮಾಡಕ್ಕೆ ಆ ಬಂಧಿತರಾಗಿದ್ದಾರಲ್ವಾ. ಆ ಒಂದು ಅಧಿಕಾರದಿಂದ ನಾವು ಹಕ್ಕನ್ನ ನಾವು ತಗೋಬಹುದು, ಅಂದ್ರೆ ಸಹಯೋಗ ತಗೋಬಹುದು. ಖುದ್ ಭಗವಂತ ಪ್ರಾಮಿಸ್ ಮಾಡಿದ್ದಾರೆ ನಮ್ಮ ಹತ್ರ. ಭಗವಂತನ್ಗೆ ಏನ್ ಹೇಳ್ತಾರೆ, ಕೋರ್ಟ್ ಅಲ್ಲೂ ಹೇಳ್ತಾರಲ್ಲ, ಸತ್ಯ ಹೇಳಲಿಕ್ಕೆ ಭಗವಂತನನ್ನ ಪ್ರತ್ಯಕ್ಷ ರೂಪದಲ್ಲಿ ನೋಡ್ತಾ ನಾವ್ ಹೇಳ್ತೀವಿ ಗಾಡ್ ಈಸ್ ಟ್ರೂತ್ ಅಂತ ಹೇಳ್ತಾರಲ್ಲ, ಸತ್ಯನೇ ಭಗವಂತ ಶಿವ ಅಂತ ಹೇಳ್ತಾರಲ್ಲ, ಶಿವನೇ ಸತ್ಯ ಅಂತ ಹೇಳ್ತಾರೆ. ಭಗವಂತನ ಮಹಾವಾಕ್ಯ ಎಂದೂನು ಸುಳ್ಳಾಗಕ್ ಸಾಧ್ಯ ಇಲ್ಲ. ಇಷ್ಟು ನಿಶ್ಚಯ ನಮ್ಮಲ್ಲಿದ್ರೆ ಯಾವಾಗ್ಲೂ ನಿಮ್ ಭಾಗ್ಯ ಹೋಗ್ಲಿಕ್ ಸಾಧ್ಯನೇ ಇಲ್ಲ. ನಾವಂತೂ ಅನುಭವ ಮಾಡಿದೀವಿ. ಈಗ 70 ವರ್ಷ ಆಯ್ತು ಈಗ ಯಜ್ಞದ್ದು. ಇಷ್ಟೆಲ್ಲ ಮಾತುಗಳು ಬರುತ್ತೆ. ಬ್ರಹ್ಮ ಬಾಬಾ ಕೇವಲ ಒಂದು ಬಾಬಾ ಅನ್ನೋ ಶಬ್ದದಿಂದ ವಿಜಯ ಪ್ರಾಪ್ತಿ ಮಾಡಿದ್ರು. ನಾನ್ ರಿಪೀಟ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ, ಯಾಕೆಂದ್ರೆ ಹೊಸಬರು ಬಹಳ ಬಂದಿದ್ದಾರೆ. ಬಾಬಾ ಅವರು ಎಂದೂನು ಬ್ರಹ್ಮ ಬಾಬಾ ಅವ್ರದ್ದು ಸಾಧಾರಣತನು ಅಲ್ವಾ. ಎಲ್ಲರ ದೃಷ್ಟಿ ಯಾರ ಮೇಲಿದೆ, ಬ್ರಹ್ಮನ್ ಯಾಕೆ ಇಟ್ಟಿದ್ದಾರೆ, ಇವ್ರನ್ನ ಯಾಕೆ ಭಗವಂತ ಅಂತ ಹೇಳ್ತೀರಾ ಅಂತ ಬಾಬನ್ ನೋಡ್ತಿರೋರು. ಒಂದ್ಸತಿ ಬಾಬಾ ಅವ್ರಿಗೆ, ಬ್ರಹ್ಮ ಬಾಬನ್ಗೆ ಶಿವ ಬಾಬಾ ಎಷ್ಟು ನೆನ್ಪಿದೆ ಅಂತ, ಬಾಬಾ ಅನ್ನೋ ಶಬ್ದ ಬಾಬನ್ ಎಷ್ಟು ಸೇಫ್ ಇಡುತ್ತೆ ಅಂತ. ಒಂದ್ಸತಿ ಕೆಲವು ಸಮಯದ ಹಿಂದಿನ ಮಾತಿದು, ಪ್ರಾಕ್ಟಿಕಲ್ ಕಥೆ ಇದು. ಎಮರ್ಜೆನ್ಸಿ ಸಮಯ ಇತ್ತು, ಅವಾಗ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆಗ ನಾವು ಡೆಲ್ಲಿಯಲ್ಲೇ ಇದ್ದೆ, ಮಧುಬನಿಗ್ ಬಂದಿದ್ವಿ. ಆದ್ರೆ ಬಾಬಾ ಅವರು ಒಂದ್ ಮುರ್ಳಿಯಲ್ಲಿ ಹೇಳಿದ್ರು, ಚೈನಾ ಇಂಡಿಯಾದು ಯುದ್ಧ ನಡೀತಾ ಇತ್ತು, ಶಾಂತಿಯ ಬಗ್ಗೆ, ಯಾವ್ದೋ ಒಂದು ನೆಲದ ಬಗ್ಗೆ. ಬಾಬಾ ಅವ್ರ ಮುರ್ಳಿಯಲ್ಲಿ ಹೇಳಿದ್ರು, ಆ ಸಣ್ಣ ಪೀಸ್ ಲ್ಯಾಂಡ್ಗೆ ಹೊಡೆದಾಡ್ತಿದ್ದಾರೆ, ಅದ್ರಲ್ಲಿ ಎಷ್ಟು ಜನ ಸತ್ತಿದ್ದಾರೆ. ಆ ಒಂದ್ ಸಣ್ಣ ಪೀಸ್ಗೆ, ಜಮೀನ್ಗೆ ಇಷ್ಟೆಲ್ಲ ಯುದ್ಧ ಮಾಡ್ಬೇಕಾ ಅಂತ. ಇದು ಎಮರ್ಜೆನ್ಸಿ ಟೈಮ್ ಅಲ್ಲಿ ದೇಶದಲ್ಲಿ ಏನು ಹೇಳೋದು ಅಂದ್ರೆ ಇದು ಸರಿ ಇರ್ಲಿಲ್ಲ ಆ ಸಮಯದಲ್ಲಿ. ಈ ಮುರ್ಳಿ ಏನಿದೆ, ಇದು ರಾಜಸ್ಥಾನಲ್ಲಿ ಗವರ್ಮೆಂಟ್ ಹತ್ರ ಹೋಗಿ ತಲುಪ್ಬಿಡ್ತು. ಅಲ್ಲಿಂದ ಕೋರ್ಟ್ ಇಂದ ಇಬ್ರು ಬಂದ್ರು. ಇದು ಲಾಗೆ ವಿರುದ್ಧ ಯಾರು ಹೇಳಿದ್ದಾರೆ ಅವ್ರ ಮೇಲೆ ನಾವು ಆಕ್ಷನ್ ತಗೋಬೇಕು ಅಂತ ಅವರು ತಂದಿದ್ರು. ಮ್ಯಾನೇಜರ್ ಏನಿದ್ರು ವಿಶ್ವ ಕಿಶೋರ್ ಭಾಯ್,
ಈಗಿಲ್ಲ. ಹೇಗೆ ದೊಡ್ಡೋರಿದ್ರಲ್ಲ ಅವ್ರಿದ್ರು. ಅವ್ರಿಗಿಷ್ಟು ಬಾಬು ಅವ್ರ ಮೇಲೆ ಪ್ರೀತಿ ಇತ್ತು, ಇಷ್ಟು ಜಿಗ್ರಿ ಪ್ರೀತಿ ಇತ್ತು. ಬಾಬು ಅವ್ರಿಗೆ ಸ್ವಲ್ಪ ಇದಿದ್ರು ಅವ್ರು ಸಹನೆ ಮಾಡಕ್ ಆಗ್ತಿರ್ಲಿಲ್ಲ. ಲೌಕಿಕದಲ್ಲಿ ಅವ್ರ ಅಣ್ಣನ್ ಮಗ ಆಗಿದ್ರು ವಿಶ್ವಕಿಶೋರ್ ಬಾವ್. ಹೇಗೆ ಬಾಬು ಅವರು ಜ್ಯುವೆಲ್ರಿ ಕೆಲ್ಸ ಮಾಡ್ತಿದ್ರು, ಮತ್ತೆಲ್ಲ ಸರೆಂಡರ್ ಮಾಡಿದ್ರು, ಹಂಗೆ ವಿಶ್ವಕಿಶೋರ್ ಬಾಯಿನೂ ಸಹ ಎಲ್ಲ ಸರೆಂಡರ್ ಆಗ್ಬಿಟ್ರು ಬಾಬಾ ಅವ್ರ ತರ. ಬಾಬಾ ಅವ್ರನ್ನ ಬಿಲ್ಕುಲ್ ಫಾಲೋ ಮಾಡಿದ್ರು. ಬಾಬಾ ಅವ್ರ ಮೇಲೆ ಅವ್ರಿಗೆ ಬಹಳ ಜಿಗ್ರಿ ಪ್ರೀತಿ ಇತ್ತು. ಯಾವಾಗ ಅವರು ಮೀಟ್ ಮಾಡ್ಲಿಕ್ಕೆ ಹೋದ್ರು, ಅವ್ರು ತಿಳಿಸ್ಕೊಟ್ರು ಈ ತರ ಬಂದಿದ್ದಾರೆ ಅಂತ, ಅವ್ರನ್ನ ಮೀಟ್ ಮಾಡಿಸಿ ಅಂತ, ನಾವ್ ಕರ್ಕೊಂಡ್ ಹೋಗ್ತೀವಿ ಅವ್ರನ್ನ ಅಂತ. ವಿಶ್ವಕಿಶೋರ್ ಬಾಯಿ ಕೇಳಿ ಅನ್ಕೊಂಡ್ರು, ಬಾಬಾ ಅವ್ರನ್ನ ಹೆಂಗ್ ಮಿಲ್ನ ಮಾಡ್ತಾರೆ ಇವ್ರು, ಬಾಬಾ ಅವ್ರನ್ನ ಈ ರೀತಿ ಮಿಲ್ನ ಮಾಡ್ಲಿಕ್ಕೆ ಆಗತ್ತಾ ಅಂತ ಅವ್ರು ಬಹಳ ಪ್ರಯತ್ನ ಮಾಡಿದ್ರು. ಇದು ಇವ್ರು ಬಾಬಾ ಅವ್ರವರೆಗೂ ಹೋಗ್ಬಾರ್ದು ಅಂತ ಬಹಳಷ್ಟು ಅವ್ರ ಅವಾಯ್ಡ್ ಮಾಡ್ಲಿಕ್ಕೆ ನೋಡಿದ್ರು. ಅವ್ರು ಹೇಳಿದ್ರು ಯಾರು ಹೇಳಿದಾರ ಅವ್ರನ್ನೇ ನಾವು ಮಿಲ್ನ ಮಾಡ್ಬೇಕು ಅಂತ ಹೇಳಿದ್ರು. ಆ ಬಹಳ ಅನೇಕ ರೀತಿಯಲ್ಲಿ ಚಿತ್ರಗಳನ್ನ ತೋರ್ಸಿದ್ರು. ಬಹಳ ಪ್ರಯತ್ನ ಮಾಡಿದ್ರು. ಬಾಬಾ ಅವ್ರನ್ನ ಒಪ್ಕೊಂಡ್ಲಿಲ್ಲ. ಅವ್ರು ಅಕ್ಕಂದ್ರು ಹೇಳಿದ್ರೆ ಒಪ್ಕೊಳ್ತಾರೇನೋ, ಅಕ್ಕಂದ್ರು ಮಾತಾಡಿದ್ರೆ ಚೇಂಜ್ ಆಗ್ತಾರೇನೋ ಅಂತ ಆ ಟೈಮಲ್ಲಿ ನಾವು ಪಾರ್ಟಿ ಕರ್ಕೊಂಡ್ ಬಂದಿದ್ದೆ ಡೆಲ್ಲಿಯಿಂದ. ನಾವು ಹೋದ್ವಿ ಆಗ. ವಿಶ್ವಕಿಶೋರ್ ಬಾಯಿ ಹೇಳಿದ್ರು ಈ ರೀತಿ ಇದಾರೆ ಅಂತ. ನಾವು ಹೋದ್ವಿ ಅಲ್ಲಿಗೆ, ನಾವು ಬಹಳ ಪ್ರಯತ್ನ ಮಾಡಿದ್ವಿ ಅವ್ರಿಗೆ ಹೇಳಲಿಕ್ಕೆ ಅನುಭವಗಳನ್ನ. ಪಾರ್ಟಿಯಲ್ಲಿ ಯಾರೆಲ್ಲ ಬಂದಿದ್ರು ಭಿನ್ನ ಭಿನ್ನ ವರ್ಗದವರು, ಅವ್ರ ಅನುಭವಗಳನ್ನೆಲ್ಲ ನಾವು ಕೇಳಿಸಿದ್ವಿ ಅವ್ರಿಗೆ. ಅದನ್ನೆಲ್ಲ ತೋರ್ಸಿದ್ವಿ, ಎಲ್ಲಾ ಪಾಂಡವನಲ್ಲೆಲ್ಲ ಚಕ್ಕರ್ ಹಾಕ್ಸಿದ್ವಿ. ಅವ್ರು ಹೇಳಿದ್ರು ನಮ್ ನಿಯಮನೇ ಆಗಿದೆ, ನಾವ್ ಕೋರ್ಟ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ಬಂದಿದೀವಿ, ನಾವ್ ಹಂಗ್ ವಾಪಸ್ ಹೋಗಕ್ಕೆ ಆಗಲ್ಲ, ನಾವೇ ಸಿಕ್ಕಾಕೊಂಡ್ಬಿಡ್ತೀವಿ ಹಂಗೆ ವಾಪಸ್ ಹೋದ್ರೆ ಅಂತ. ನಾವ್ ಬಾಬಾ ಅವ್ರ ಹತ್ರ ಹೋದೆ, ನಾನ್ ಹೇಳ್ದೆ ಬಾಬಾ ಈ ರೀತಿ ಇದೆ, ನಂಗಿಷ್ಟ ಇಲ್ಲ ಅವ್ರು ನಿಮ್ಮನ್ ಮಿಲ್ನ ಮಾಡೋದು ಅಂತ. ಸೊ ಬಾಬಾ ಅದನ್ನ ಕೇಳಿ, ಯಾಕೆ ಅಂತ ಕೇಳಿದ್ರು ಬಾಬಾ. ಯಾಕೆ ಅವ್ರು ಮಿಲ್ನ ಮಾಡ್ಬಾರ್ದು, ಅವ್ರು ನನ್ ಮಕ್ಕಳಲ್ವಾ, ನನ್ ಮಕ್ಳೇ ಅಲ್ವಾ ಅವ್ರೆಲ್ಲ. ಯಾಕೆ ನನ್ನ ಮಿಲ್ನ ಮಾಡಕ್ ನೀವು ಮನ ಮಾಡ್ತೀರಾ ಅಂತ ಹೇಳಿದ್ರು ಬಾಬಾ. ವಿಶ್ವಕಿಶೋರ್ ಬಾಯ್ ಮಿಲ್ನ ಮಾಡ್ಲಿಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ಬಾಬಾ ಹೇಳಿದ್ರು ಇಲ್ಲ, ಯಾರೇ ಆಗಿರ್ಬೋದು ಅವ್ರು ನನ್ ಮಕ್ಕಳು ತಾನೆ, ಬಾಬಾ ಅವ್ರು ನನ್ ಮಕ್ಳು ಅಂತ ಹೇಳ್ತಿದ್ರು, ನಾವ್ ಹೆಂಗ್ ಬೇರೆ ಅಂತ ಬೇಡ ಅಂತ ಹೇಳೋದು ಅಂತ ಅಂದ್ರು. ಬಾಬಾ ಅವರು ಮಕ್ಳು ಅಂತಾನೆ ಹೇಳ್ತಾ ಇದ್ರು ಗೌರ್ಮೆಂಟ್ ಕಡೆಯಿಂದ ಬಂದಿರೋರ್ನು. ವಿಶ್ವಕಿಶೋರ್ ಭಾಯ್ ಅವ್ರಿಗೆ ಹೇಳ್ದೆ, ಬಾಬಾ ಹೇಳ್ತಿದ್ದಾರೆ ನನ್ನ ಹತ್ರ ಕರ್ಕೊಂಡ್ ಬಾ ಅಂತ, ನನ್ ಮಕ್ಳು ಅಂತ ಹೇಳ್ತಿದ್ದಾರೆ ಅಂತ. ಅವ್ರಿಗೆ ಸ್ವಲ್ಪ ಪರಿಚಯವನ್ನ ಕೊಟ್ವಿ. ಅವಾಗ ನಡೀರಿ ಬಾಬಾ ಅವ್ರ ಹತ್ರ ಅಂತ ಹೇಳಿದ್ರು. ಯಾರು ಹೇಳಿದ್ದಾರೆ ಅವ್ರ ಹತ್ರ ನಿಮ್ಮನ್ನ ಕರ್ಕೊಂಡ್ ಹೋಗ್ತೀವಿ ಅಂತ ಬಾಬಾ ಅವ್ರ ಪರಿಚಯ ಕೊಟ್ಟು ಅವ್ರನ್ನ ಕರ್ಕೊಂಡ್ ಹೋದ್ವಿ. ಪಾಂಡವ ಭವನದಲ್ಲಿ ನೀವು ನೋಡಿರ್ಬೋದು, ಕೆಲವ್ರು ನೋಡಿರ್ತೀರ, ಕೆಲವ್ರು ನೋಡಿರಲ್ಲ. ಅಲ್ಲೊಂದು ಬಾಗ್ಲಿತ್ತು ಒಳಗ್ ಹೋಗಕ್ಕೆ. ನಾವ್ ಅವ್ರಿಗೆ ಜೊತೆಲಿ ಕರ್ಕೊಂಡ್ ಬಂದ್ವಿ. ಬಾಗಿಲ್ವರ್ಗು ಬಂದಾಗ ಬಾಬಾ ಗದ್ದಿ ಮೇಲ್ ಕೂತಿದ್ರು. ಬಾಬಾ ಅವ್ರ ರೂಮಲ್ಲಿ ಬಾಬಾ ಅವ್ರ ಗದ್ದಿಯಲ್ಲಿ ಈ ರೀತಿ ಕೂತಿದ್ರು, ಆರಾಮಾಗ್ ಕೂತಿದ್ರು. ವಿಷ್ಣುದು ತೋರ್ಸಲ್ವಾ ಆ ರೀತಿ ಕೂತಿದ್ರು. ಬಾಬಾ ಆರಾಮಾಗ್ ಕೂತಿದ್ರು. ಆ ಗೇಟ್ ವರ್ಗೂ ಕರ್ಕೊಂಡ್ ಬಂದ್ವಿ ನಾವು. ಇಬ್ರಿದ್ರು ಅವರು. ಇವ್ರ ಮುಖ ಏನಿದೆ ಅಲ್ಲ ಸ್ವಲ್ಪ ಚೇಂಜ್ ಆಗ್ತಿದೆ ಅಂತ ನೋಡಿದ್ವಿ. ವೈಬ್ರೇಷನ್ ಬರತ್ತಲ್ಲ ಗೇಟ್ ಹತ್ರ, ಹಂಗೆ ನೋಡಿದ್ವಿ. ಒಳಗಡೆ ಹೋಗಿದ ತಕ್ಷಣ ನಾವೇನ್ ನೋಡಿದ್ವಿ,
ಬಾಬಾ ಬಾಬಾ ಅಂತ ಆ ಸಾಷ್ಟಾಂಗ ದಂಡವತ್ ಪ್ರಣಾಮ ಮಾಡಕ್ ಶುರು ಮಾಡಿದ್ರು. ಬಾಬಾಜಿ ಬಾಬಾಜಿ ಅಂತ ಹೇಳಕ್ ಶುರು ಮಾಡಿದ್ರು. ಬಾಬಾ ಬಚ್ಚೆ ಬಚ್ಚೆ ಅನ್ನೋ ಏನ್ ಹೇಳಿದ್ರಲ್ಲ, ಬಾಬಾ ಅವ್ರದ್ ವೈಬ್ರೇಷನ್ ಇಷ್ಟುವರೆಗ್ ತಲುಪ್ತು. ಅವರು ಬಾಬಾಜಿ ಬಾಬಾಜಿ ನಾವ್ ಕೆಲ್ಸದ ಮೇಲ್ ಬಂದಿದ್ದೀವಿ ಅಂತ ಹೇಳಿದ್ರು. ಬಾಬಾಜಿ ನೀವ್ ಹೇಳಿದ್ರಿ, ಬಾಬಾಜಿ ಬಾಬಾಜಿ ಅಂತಾನು ಹೇಳ್ತಿದ್ರು, ಮತ್ತೆ ಅವ್ರು ಏನಕ್ ಬಂದಿದಾರ ಅದನ್ನು ಹೇಳ್ತಿದ್ರು. ಆರ್ಡರ್ ಸಿಕ್ಕಿದೆ ನಮ್ಗೆ, ನಾವ್ ಮಾಡ್ಲೇಬೇಕು ಅಂತ, ನೀವ್ ಯಾಕೆ ಹಿಂಗ್ ಹೇಳಿದ್ರು ಅಂತಾನು ಒಂದ್ ಕಡೆ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಮಾಡ್ಲೇಬೇಕಲ್ವಾ ಅವ್ರ ಡ್ಯೂಟಿ. ಸೊ ಬಾಬಾ ಹೇಳಿದ್ರು, ಏನ್ ಮಾತಿದೆ ಅದನ್ನ ಹೇಳಿ ಸ್ಪಷ್ಟವಾಗಿ ಬಾಬಾ ಅವ್ರ ಮುಂದೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ಬಾಬಾ ನೀವ್ ಹೇಳಿದಿರಲ್ಲ, ಇದು ಲಾಗೆ ವಿರುದ್ಧ ಆಗಿದೆ ಅಂತ ಹೇಳಿದ್ರು ಅವ್ರು. ಇದು ಈ ರೀತಿ ಹೇಳಂಗಿಲ್ಲ ಅಲ್ಲ ಎಮರ್ಜೆನ್ಸಿಯಲ್ಲಿ ಅಂತ ಪ್ರೀತಿಯಿಂದ ಬಾಬಾ ಅವ್ರಿಗೆ ಹೇಳ್ತಿದ್ರು. ಬಾಬಾ ಅವರು ಮಗು ಮಗು ಅಂತ ಮಾತಾಡ್ತಿದ್ರು ಅವ್ರು. ಬಾಬಾ ಅವ್ರು ಕೇಳಿ ಅದನ್ನ ಹೇಳಿದ್ರು, ಮಗು ನಾನ್ ಇದನ್ನ ಹೇಳಲೇ ಇಲ್ಲ. ಅವ್ರು ಹೇಳ್ತಾರೆ ಬಾಬಾ ಅವ್ರು ಮುರಳಿ ಅಂತ, ನಾನ್ ಹೇಳಿಲ್ಲ, ನನ್ನಲ್ಲಿ ಶಿವ ಬಾಬಾ ಬರ್ತಾರೆ, ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರು. ಆಗ ಎಲ್ಲರೂ ಹೇಳಿದ್ರು, ಇದು ಹೊಸ ಮಾತಪ್ಪ ಇದೇನು ಅಂತ. ಅವ್ರಲ್ಲಿದ್ದಾರೆ, ಅವ್ರನ್ನ ಮಿಲ್ನ ಮಾಡಿಸಿ ಅಂತ ಹೇಳಿದ್ರು ಅವರು. ಅವ್ರಂತೂ ಪರಂಧಾಮದಲ್ಲಿ ಇರ್ತಾರೆ, ಅವ್ರನ್ನ ಹೆಂಗ್ ನೀವು ಮಿಲ್ನ ಮಾಡ್ತೀರಾ ಅಂತ ಹೇಳಿದ್ರು ಬಾಬಾ. ನಾವಂತೂ ಅವ್ರಿಗೆ ಹೇಳ್ಬೇಕಲ್ವಾ. ಸೊ ನಮ್ಗೆ ಹೇಳಿ ಅವ್ರಿಗೆ ಹೆಂಗೆ ಅವ್ರನ್ನ ಮಿಲ್ನ ಮಾಡೋದು ಮತ್ತೆ ಅವ್ರಿಗೆ ಹೇಳೋದು ಅಂತ. ಅವ್ರ ಜ್ಯೋತಿ ರೂಪ ಆಗಿದ್ದಾರೆ, ಜ್ಯೋತಿಯನ್ನ ಹೇಗೆ ನೀವು ಸರಪಳಿ ಹಾಕ್ತೀರಾ ಅಂತ ಹೇಳಿದ್ರು. ಬಂದಿತ್ತ ಹೆಂಗ್ ಮಾಡ್ತೀರಾ, ಜ್ಯೋತಿ ಬರೋದಿಲ್ಲ, ಪರಂಧಾಮದಲ್ಲೇ ಇರ್ತಾರೆ, ಅವ್ರು ಬರ್ತಾರೆ, ಮುರಳಿಯನ್ನ ನುಡ್ಸಿ ಹೊಟ್ಟೋಗ್ತಾರೆ. ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತಾರೆ, ನಾನ್ ಹೇಳಲ್ಲ ಅಂತ ಹೇಳ್ತಾರೆ, ಆ ಶಿವಬಾಬಾ ಹೇಳ್ತಾರೆ ಅಂತ ಹೇಳ್ತಾರೆ, ಅವ್ರ ಹತ್ರ ನಾವ್ ಹೋಗಕ್ಕಾಗಲ್ಲ, ಇದೇನು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ತು. ಬಾಬಾ ಹೇಳಿದ್ರು, ಬ್ರಹ್ಮ ಬಾಬಾ ನಾನಂತೂ ಹೇಳಲೇ ಇಲ್ಲ, ನನ್ನಲ್ಲಿ ನನ್ ಮುಖದಿಂದ ಅವ್ರು ಹೇಳಿದ್ದಾರೆ ಶಿವ ಬಾಬಾ ಅಂತ ಹೇಳಿದ್ರು. ಯೋಚನೆ ಮಾಡಕ್ ಶುರು ಮಾಡಿದ್ರು, ಏನ್ ಮಾಡುದು ಅಂತ. ನಾವ್ ಅವ್ರನ್ನೆಲ್ಲ ಮಾಡಕ್ ಆಗಲ್ವಾ ಅಂತ ಕೇಳಿದ್ರು. ಇಲ್ಲ, ಮೆಡಿಟೇಷನ್ ಕಲೀರಿ, ಆಗ ಅವ್ರು ಸಿಗ್ಬೋದು ಅಂತ. ಅವ್ರಂತೂ ಇನ್ನು ಕನ್ಫ್ಯೂಷನ್. ಇಲ್ಲಿಲ್ಲ, ಮೇಲೆ ಇದಾರೆ ಅಂತಾರೆ, ಸಿಗಲ್ಲ ಅಂತಾರೆ, ಆಮೇಲೆ ಮೆಡಿಟೇಷನ್ ಕಲ್ತ್ರೆ ಸಿಗ್ತೀರಾ ಅಂತಾರೆ. ನೀವ್ ಹೇಳಿಲ್ಲ ಅಂದ್ರೆ, ಅವ್ರು ಹೇಳಿದ್ದಾರೆ ಅಂದ್ರೆ ನಾವ್ ಹೋಗಕ್ಕೂ ಆಗಲ್ಲ ಮಿಲ್ನ ಮಾಡಕ್ಕೆ. ನಾಳೆ ಬರ್ತಾರ ನಿಮ್ ಮತ್ತೆ ಮಿಲ್ನ ಮಾಡಕ್ಕೆ ಅಂತ. ನಾಳೆ ಬಂದ್ರೆ ನಮ್ ಕಡೆಯಿಂದ ನೀವ್ ಅವ್ರಿಗೆ ಹೇಳ್ತೀರಾ ಈ ತರ ಹೇಳ್ಬೇಡಿ ಅಂತ ಬಾಬಾ ಆಗ ನಗ್ತಿದ್ರು. ನಾವ್ ಅವ್ರ ಅಥಾರಿಟಿ ಆಗಿದ್ದಾರೆ, ಅಥಾರಿಟಿ ಹೇಳ್ತಾರೆ. ಅವ್ರು ಕನ್ಫ್ಯೂಸ್ ಆಗ್ಬಿಟ್ರು, ಅವ್ರು ಯಾರು ಬಂದಿದ್ರು ಆಫೀಸರ್ಸ್, ಏನ್ ಮಾಡೋದು ಅಂತ. ಬಾಬಾಜಿ ಬಾಬಾಜಿ ಅಂತ ಯಾರು ಹೇಳಿದ್ರು, ಅವ್ರ ದೃಷ್ಟಿ ಕೊಟ್ರಲ್ಲ, ಒಂದು ಕನ್ಫ್ಯೂಸ್ ಆಗ್ಬಿಟ್ರು. ಮಕ್ಳೇ ಮಕ್ಳೇ ಅಂತ ಮಾತಾಡ್ತಿದ್ರಲ್ಲ ಬಾಬಾ, ಬಾಬಾ ಅವ್ರ ಏನ್ ದೃಷ್ಟಿ ಕೊಟ್ರಲ್ಲ, ಅದ್ರಿಂದ ಅವ್ರು ಬಹಳ ಶಾಂತವಾಗ್ಬಿಟ್ರು. ನನ್ ಕೆಲ್ಸ ಮರಿಬೇಡಿ ಬಾಬಾ ಅಂತ ಹೇಳಿದ್ರು ಆಫೀಸರ್, ನಮ್ ಕಡೆಯಿಂದ ಹೇಳಿ ಅವ್ರಿಗೆ. ಬಾಬಾ ಹೇಳಿದ್ರು, ನಾ ಹೇಳ್ತೀನಿ ಮಕ್ಳೇ, ಅದ್ರಲ್ಲಿ ಏನ್ ದೊಡ್ಡ ಮಾತಿಲ್ಲ ಅಂತ. ಈ ರೀತಿ ಹೇಳಿ ಬಾಬಾ ಅವರು, ಮಕ್ಳೇ ನೋಡಿ ನೀವು ಬಂದಿದ್ದೀರಾ, ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು, ಇಷ್ಟೆಲ್ಲ ಪರಿಶ್ರಮ ಪಟ್ಕೊಂಡ್ ಬಂದಿದ್ದೀರಾ. ನಮ್ ಲಚ್ಚು ಬೆನ್ ಯಾರಿದ್ರು, ಲಚ್ಚು ದಾದಿ ಬಾಬಾ ಅವ್ರ ಜೊತೆ, ಆ ಬಾಬಾ ಅವ್ರು ಕೇಳಿದ್ರು, ಇವ್ರಿಗೆ ಇಷ್ಟ ಕಷ್ಟ ಪಟ್ಕೊಂಡ್ ಬಂದಿದಾರಲ್ಲ,
ಬಾಬವರು ಮಾವಿನ ಹಣ್ಣು ಕೊಡಕ್ ಇಷ್ಟಪಡ್ತಾರೆ ಅಂತ ಹೇಳಿದ್ರು. ಆ ಸಮಯದಲ್ಲಿ ಏನಿತ್ತು, ಸೀಸನ್ ಇತ್ತಲ್ಲ, ಬಾಂಬೆದು ಆ ಆ ಒಳ್ಳೆ ಕ್ವಾಲಿಟಿ ಇರುತ್ತೆ ಅಲ್ಫಾನ್ಸೋ ಮಾವಿನ ಹಣ್ಣು ಬಾಂಬೆದು. ಯಾವಾಗೆಲ್ಲ ಮಾವಿನ ಹಣ್ಣಿನ ಪಾರ್ಸಲ್ ಬರ್ತಿತ್ತು, ಬಾಬಾ ಖುದ್ದು ಅದನ್ನೆಲ್ಲ ಆರಿಸಿ, ಬಾಬಾ ಎಲ್ಲಿ ಗದ್ದಿ ಹತ್ರ ಕುತ್ಕೊಳ್ತಿದ್ರಲ್ಲ ಅದ್ರ ಮೇಲೆನೆ ಒಂದು ಅಲ್ಮಾರಿ ಇತ್ತು. ಬಾಬಾ ಏನ್ ಮಾಡ್ತಿದ್ರು ತಿಳ್ಕೊಳ್ಳಿ, ನಾಳೆ ಯೂಸ್ ಮಾಡುವಂಥದ್ದಂದ್ರೆ ಒಂದು ಕಡೆ ಇಡ್ತಿದ್ರು, ಸಿಸ್ಟರ್ನು ಹೆಲ್ಪ್ ಮಾಡ್ತಿದ್ರು ಅದ್ರಲ್ಲಿ. 4 ದಿನ ನಡೆಯುವಂಥದ್ದು ಬೇರೆ ಕಡೆ ಇಡ್ತಾ ಇದ್ರು ಆರ್ಸಿ. ಸೊ ಆತರ ಬೇರೆ ಬೇರೆ ಶೆಲ್ಫ್ಸ್ ಅಲ್ಲಿ ಅದನ್ನೆಲ್ಲ ಸೆಲೆಕ್ಟ್ ಮಾಡಿರೋನ್ನ ಸಪರೇಟ್ ಮಾಡಿ ಇಡ್ತಿದ್ರು ಬಾಬಾ. ಬಾಬಾ ಹೇಳಿದ್ರು, ಮಕ್ಕಳೇ ಇವ್ರಿಗೆ ಮಾವಿನ ಹಣ್ಣು ತಿನ್ಸ್ಬೇಕು ಅಂತ. ಅವ್ರು ಬಂದ್ರು, ಸಿಸ್ಟರು ಮಾವಿನ ಹಣ್ಣು ತೆಗೆದ್ರು, ಬಾಬಾ ಅವ್ರು ತಮ್ಮ ಕೈಯಿಂದ ಇಬ್ಬರಿಗೂನು ಆ ಮಾವಿನ ಹಣ್ಣು ಕೊಟ್ರು. ಮಕ್ಳೇ, ನೀವು ಬಹಳ ಕಷ್ಟ ಪಟ್ಕೊಂಡ್ ಬಂದಿದ್ದೀರಾ, ಈ ಮಾವಿನ ಹಣ್ಣು ತಿನ್ನಿ ಅಂತ. ಅವ್ರು ಇನ್ನೂ ಕರ್ಗೋದ್ರು. ಬಾಬಾ ಎಷ್ಟು ಪ್ರೀತಿ ಮಾಡ್ತಿದ್ರು, ಅವ್ರೆಷ್ಟು ಕರ್ಗೋಗ್ತಿದ್ರು. ಅವ್ರು ಕೈ ಮುಗಿದು ಹೇಳ್ತಿದ್ರು, ಬಾಬಾಜಿ ಬಾಬಾಜಿ ನನ್ ಕೆಲ್ಸ ಮರಿಬೇಡಿ ಅಂತ ಹೇಳ್ತಿದ್ರು, ನಮ್ ಕೆಲ್ಸ ಮರಿಬೇಡಿ ಅಂತ. ಮಕ್ಕಳು ಹೇಗೆ ಇರ್ತಾರೆ ಅಂತ. ಈ ರೀತಿ ಪರಿಸ್ಥಿತಿಯಲ್ಲೂ ಬಚಾವಿನ ಸಾಧನೆ ಏನಾಯ್ತು, ಬಾಬಾ ಅವ್ರು ಬಾಬಾ ಬಾಬಾ ಅಂತ ಹೇಳಿದ್ರು. ನಮ್ಮ ಹತ್ರನು ಬ್ರಹ್ಮ ಬಾಬಾನು ಸಹ ಬ್ರಹ್ಮ ಬಾಬನ್ ಮರ್ತಿಲ್ಲ ಅನ್ನೋ ಎಕ್ಸಾಂಪಲ್ ಇದೆಯಲ್ಲ. ಬಾಬಾ ಹೇಳಿದ್ರೆ ನಾನ್ ಹೇಳ್ದೆ ಒಂದೇ ಅಲ್ವಾ, ನಾನೇನ್ ಹೇಳಿದೀನಿ ಅದ್ರಲ್ಲಿ ತಪ್ಪೇನು ಅಂತ ಹೇಳ್ಬೋದಾಗಿತ್ತಲ್ಲ. ಬ್ರಹ್ಮ ಬಾಬನ್ಗೂ ಅಥಾರಿಟಿ ಇತ್ತು, ಆದ್ರೆ ಆ ಬಾಬಾ ಅಂತ ಹೇಳಿದ್ದಕ್ಕೆ ಬಚಾವಾಗ್ಬಿಟ್ರು. ಹಂಗೆ ಮಾಯದ ಯಾವುದೇ ವಿಘ್ನ ನಿಮ್ ಹತ್ರ ಬರ್ಲಿ, ಬಾಬಾ ಅಂತ ಹೇಳಿ ಆಗ ಸಮಾಪ್ತಿ ಆಗ್ಬಿಡತ್ತೆ. ನನ್ಗಂತೂ ಬಹಳ ಈ ರೀತಿಯ ಅನುಭವಗಳಿದೆ. 70 ವರ್ಷಗಳ ಕಥೆಯನ್ನ ಹೇಳಿದ್ರೆ ಎಷ್ಟೊಂದು ಕಥೆಗಳಿದೆ. ಆದ್ರೆ ನಾವ್ ನೋಡ್ತೀವಿ, ಯಾವುದೇ ಸಮಸ್ಯೆ ನಮ್ಮ ಹತ್ರ ಬಂದಿದೆ ಅಂದಾಗ ಆ ಸಮಸ್ಯೆಗಳು ಕಡಿಮೆ ಸಮಸ್ಯೆಗಳು ಬರಲ್ಲ. ಯಾಕಂದ್ರೆ ಇದು ಹೊಸ ಮಾತಲ್ಲ, ಎಲ್ಲಾ ಹೊಸ ಮಾತುಗಳು. ಒಂದು ಬಾಬಾ ಧೈರ್ಯ ಮಾಡಿದ್ರು. ಫಸ್ಟ್ದು ಬ್ರಹ್ಮಚರ್ಯದ ಮಾತನ್ನ ಯಾರಾದ್ರೂ ಹೇಳಿದಾರಾ? ಮಹಾಮಂಡಲೇಶ್ವರರ ತಂದೆಗಳು ಹೇಳಿರ್ಲಿಲ್ಲ ಇದನ್ನ, ಆದ್ರೆ ಬಾಬಾ ಅವ್ರು ಹೇಳಿದ್ರು. ಬಾಬಾ ಹೇಳಿದ್ರು ಯೋಗ ಮಾಡಿ ಅಂತ. ನಾನಿದೇ ನಿಮ್ಗೆ ಹೇಳ್ತಿದ್ದೆ, ಬ್ರಹ್ಮ ಬಾಬಾ ಅವ್ರ ಪ್ರವೇಶತೆ ಇತ್ತು, ಆದ್ರೂ ಸಾಕಾರದಲ್ಲಿ ನಿಮಿತ್ತ ಅಂತೂ ಬ್ರಹ್ಮ ಬಾಬನ್ ಶರೀರ ಇತ್ತಲ್ಲ, ಆತ್ಮ, ಬ್ರಹ್ಮ ಬಾಬನ ಆತ್ಮ. ಬ್ರಹ್ಮ ಬಾಬಾ ಅವ್ರಿಗೆ ಧೈರ್ಯ ಇಟ್ರು ನೋಡಿ. ಬಿಲ್ಕುಲ್ ಆಲ್ಟರ್ನೇಟ್ ಮಾತು. ಮಹಾಮಂಡಲೇಶ್ವರ ಯಾರೇ ಇದ್ರು ಅವರೆಲ್ಲರೂ ಹೇಳ್ತಾರೆ, ಪುರುಷ ಮತ್ತೆ ಸ್ತ್ರೀ ಜೊತೆಲಿ ಇರ್ತಾ ಬ್ರಹ್ಮಚರ್ಯದಲ್ಲಿ ಇರೋದು ಅಸಂಭವ ಅಂತ ಹೇಳ್ತಿದ್ರು. ಬಾಬಾ ಅವರು ಎಷ್ಟು ಸಹಜ ಮಾಡ್ಬಿಟ್ರು. ಸಹಜ ಮಾಡಿದ್ರಲ್ಲ ಬಾಬಾ ಅವರು. ಸಹಜನ ಅಸಂಭವನ? ಪ್ರಪಂಚದವ್ರು ಹೇಳ್ತಾರೆ ಪರಮಾತ್ಮ ಸರ್ವವ್ಯಾಪಿ ಅಂತ, ಸರ್ವವ್ಯಾಪಿ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಅವ್ರು ಹೇಳ್ತಾರೆ 84 ಲಕ್ಷ ಜನ್ಮಗಳು ಅಂತ, ಬಾಬಾ ಹೇಳ್ತಾರೆ 84. ಎಷ್ಟೊಂದು ಅಂತರ ಇದೆ ಅಲ್ಲ ಎರಡಕ್ಕೂ. ಒಂದು ಬ್ರಹ್ಮ ಬಾಬನ ಧೈರ್ಯ ಸಾಹಸ ಶಾಸ್ತ್ರಗಳಲ್ಲಿ ತೋರಿಸ್ತಾರಲ್ವಾ. ಭಾಗೀರಥ ಧೈರ್ಯ ಮಾಡಿ ಗಂಗಾನ ತನ್ನ ಜಟೆಗಳಲ್ಲಿ ಸಮಾವೇಶ ಮಾಡಿದ್ರು ಅಂತ, ಅದೇ ಪ್ರಾಕ್ಟಿಕಲ್ ನಾವು ನೋಡ್ತೀವಿ. ಶಿವಬಾಬಂದೇ ಜ್ಞಾನ, ಶಿವಬಾಬಾನೇ ಪ್ರವೇಶ ಮಾಡಿ ಶಿವಬಾಬಾನೇ
ಬ್ರಹ್ಮ ಬಾಬಾ ಅವ್ರನ್ನ ತಂದನಾಗ್ ಮಾಡ್ಕೊಂಡ್ರು. ಆದ್ರೆ ಅದನ್ನ ಧಾರಣೆ ಮಾಡೋದು ಮತ್ತೆ ಪ್ರಪಂಚದವರ ಮುಂದೆ ನಿಮಿತ್ತ ಬ್ರಹ್ಮ ಬಾಬಾ ಆದ್ರಲ್ಲ. ನಮ್ಗ್ ನೆನ್ಪಿದೆ ಬಾಲ್ಯದಲ್ಲಿ ನಾವು ಬಂದಾಗ ಶುರುವಲ್ಲಿ ನಾವು ಬಾಲ್ಯದಲ್ಲಿದ್ದಾಗೆ ಬೋರ್ಡಿಂಗ್ ಓಪನ್ ಮಾಡಿದ್ರು ಬಾಬಾ. ಮಕ್ಕಳಿಗೆ ಏನ್ ಗೊತ್ತಿತ್ತು, ನಾವಂತೂ ಸಿಂಧಲ್ಲಿ ಸ್ಥಾಪನೆ ಆಯ್ತಲ್ಲ ಇದು, ಸೊ ಮೆಜಾರಿಟಿ ಸಿಂಧೀರೇ ಇದ್ರು. ಸಿಂಧಿಗಳು ಸಂಪಾದನೆ ಮಾಡೋದ್ರಲ್ಲಿ ಸ್ವಲ್ಪ ಹುಷಾರಾಗಿರ್ತಾರೆ. ಅಂಥ ಮನೆಗಳಿಂದಾನೇ ಬಂದಿದ್ರು ಮಕ್ಕಳು. ಆದ್ರೆ ಬಾಬಾ ಅವ್ರದ್ದು ಒಂದು ಮಹಾವಾಕ್ಯ ಇತ್ತು ಶುರುವಲ್ಲಿ. ಬಾಬಾ ಅವರು ಹೇಳಿದ್ರು, ಮಕ್ಕಳೇ ನೀವು ಭಿನ್ನ ಭಿನ್ನ ವೃಕ್ಷದ ಕೊಂಬೆಗಳು ಬಂದಿದ್ದೀರಾ. ಕೆಲವರು ಬೇರೆ ವೃಕ್ಷದಿಂದ, ಕೆಲವರು ಬೇರೆ ವೃಕ್ಷದ ಅರೆಂಬೆ ಕೊಂಬೆಗಳಿಂದ ಬಂದಿದ್ದೀರಾ. ಸಂಸ್ಕಾರ ಅಂತೂ ಬೇರೆ ಬೇರೆದಿತ್ತಲ್ಲ, ಜ್ಞಾನ ಇರ್ಲಿಲ್ಲಲ್ಲ ಮಕ್ಕಳಲ್ಲಿ. ಆದ್ರೆ ನೀವೆಲ್ಲರನ್ನ ಒಂದು ಚಂದನದ ವೃಕ್ಷವನ್ನಾಗಿ ಮಾಡ್ಬೇಕು ಅಂತ ಹೇಳಿ. ಭಲೆ ನೀವು ಯಾವುದೇ ವೃಕ್ಷದಿಂದ ಬಂದಿರ್ಬೋದು, ಆದ್ರೆ ನಾನು ಒಂದು ಚಂದನದ ವೃಕ್ಷವನ್ನ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಇದು ಧೈರ್ಯ ಇದೆ ಅಲ್ಲ. ನಾವ್ 80 ಜನ ಮಕ್ಕಳಿದ್ವಿ ಆ ಸಮಯದಲ್ಲಿ. ಜ್ಞಾನ ಯೋಗದ್ದು ಗೊತ್ತೂ ಇಲ್ಲ, ಭಕ್ತಿದು ಗೊತ್ತಿಲ್ಲ ಆ ಸಮಯದಲ್ಲಿ ನಾವು. ಯಾಕೆಂದ್ರೆ ಬಹಳ ಶ್ರೀಮಂತ ಮಕ್ಕಳಿದ್ರು, ಸುತ್ತೋದು ಅದು ಇದು ಅದ್ರಲ್ಲೇ ಇದ್ವಿ. ನಮ್ ಸಿಂಧಲ್ಲಿ ಇದು ರಿವಾಜ್ ಇತ್ತು, ಏನ್ ಅಲ್ಮಾರಿಗಳಿರ್ತಿತ್ತಲ್ಲ ಅದ್ರಲ್ಲಿ ಗ್ಲಾಸಿನ ಡೋರ್ಸ್ ಇತ್ತು. ಅದ್ರ ಮೇಲೆ ಟೀಂಟೆಡ್ ಗ್ಲಾಸ್ ಇರ್ತಿತ್ತು. ಟೀಂಟೆಡ್ ಗ್ಲಾಸ್ ಅಂದ್ರೆ ಅದ್ರ ಮೇಲೆ ಕಲಾಕೃತಿ ಇರ್ತಿತ್ತು. ಅದರಲ್ಲಿ ದೇವಿ ದೇವತೆಗಳದ್ದು ಚಿತ್ರಗಳಿರ್ತಿತ್ತು. ನಾವು ತಮ್ಮ ತಂದೆ ತಾಯಿನ ಯಾವತ್ತೂ ಕೇಳಿಲ್ಲ, ಈ ಚಿತ್ರದಲ್ಲಿ ಇರೋರು ಯಾರು, ಏನಕ್ಕೆ ಈ ಚಿತ್ರ ಯಾರ್ದು, ಏನಕ್ ಮಾಡಿದೀರಾ ಅಂತ. ಅದ್ರ ಕಡೆ ಅಟೆನ್ಷನ್ ಇರ್ಲಿಲ್ಲ ನಮ್ಗೆ. ಆಮೇಲೆ ಇಲ್ಲಿ ಬಂದಾಗ ಜ್ಞಾನದ ಮಾತುಗಳು. ಬಾಬಾ ಅವರ ಪ್ರೀತಿ, ಆತ್ಮಿಕ ಪ್ರೀತಿ ಇತ್ತಲ್ಲ ಬಾಬಾ ಅವ್ರಿಗೆ. ರಿವಾಜಿ ಪ್ರೀತಿ ಅಲ್ಲ, ಆತ್ಮಿಕ ಪ್ರೀತಿ, ಪರಮಾತ್ಮ ಪ್ರೀತಿ. ನಮ್ಮ ಮಕ್ಕಳನ್ನ ಬಾಬಾ ಅವರ ಪ್ರೀತಿ ತನ್ನವರನ್ನಾಗಿ ಮಾಡ್ಕೊಂಡ್ರು. ಬಾಬಾ ಅವ್ರೆಂದೂನು ಬೆಳಗ್ಗೆ ಎದ್ದಳ್ತಿದ್ರು, ಡ್ರಿಲ್ ಮಾಡ್ತಿದ್ರು. ಈ ತರ ಯೋಗದಿರ್ಲಿಲ್ಲ, ಡ್ರಿಲ್ ಮಾಡ್ತಿದ್ರು. ಡ್ರಿಲ್ ಅಲ್ಲಿ ನಾವು ಲೈನ್ ಅಲ್ಲಿ ನಿಂತಾಗ ಮಮ್ಮ ಅವ್ರ ಚಿತ್ರ ನೀವ್ ನೋಡಿರ್ಬೋದಲ್ಲ, ಬಾಬಾ ಮಮ್ಮ ಇಬ್ರು ಬರ್ತಿದ್ರು. ಇಬ್ರೂನು ಒಂದೊಂದು ಮಕ್ಕಳನ್ನ ಹತ್ರ ಕರಿತಿದ್ರು. ಈ ರೀತ ತಮ್ಮ ಬಾಹುಗಳಲ್ಲಿ ಈ ತರ ತಗೊಂಡು ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ರು. ಇಂಥ ತಂದೆ ಎಂದಾದ್ರೂ ಸಿಕ್ಕಿದಾರ? ಯಾವ್ದಾದ್ರು ಜನ್ಮದಲ್ಲಿ ಸಿಕ್ಕಿದಾರ? 84 ಜನ್ಮಗಳಲ್ಲೂ ಸಿಕ್ಕಿರಲ್ಲ ಯಾರು ಪ್ರತಿನಿತ್ಯ ಈ ರೀತಿ ಗುಡ್ ಮಾರ್ನಿಂಗ್ ಹೇಳೋರು. ರಾತ್ರಿ ಸಮಯ ನಮ್ದು ಒಂದ್ ದೊಡ್ಡ ಹಾಲ್ ಇರ್ತಿತ್ತು. ಅದ್ರಲ್ಲಿ ಎಲ್ಲರದು ಕಾಟ್ಸ್ ಈ ರೀತಿ ಇರೋದು, 3 ಲೈನ್, ಬಹಳ ದೊಡ್ಡ ಹಾಲ್ ಇತ್ತು. ಮಕ್ಕಳನ್ನ ನೋಡ್ಕೊಳಕ್ಕೋಸ್ಕರ ಬಾಬಾ ನಮ್ಮನ್ನ ನೋಡ್ಕೊಳಕ್ಕೇನೆ ಫಿಕ್ಸ್ ಮಾಡಿರೋರು. ಅವ್ರ ರಾತ್ರಿ ನಮ್ಮನ್ನ ರೆಡಿ ಮಾಡಿ ಕಾಟ್ ಮೇಲೆ ಕರ್ಟನ್ ಕಟ್ತಿದ್ರು, ಮಸ್ಕಿಟೋ ಕರ್ಟನ್. ಒಂದೊಂದ್ ಮಕ್ಕಳನ್ನು ಯಾವ್ಯಾವ ಗ್ರೂಪ್ ಅವ್ರಾಗಿರ್ತಿದ್ರು, ಒಂದೊಂದ್ ಮಕ್ಕಳನ್ನ ರೆಡಿ ಮಾಡಿ ನೈಟ್ ಡ್ರೆಸ್ ಎಲ್ಲ ಹಾಕಿ ತಯಾರು ಮಾಡಿ ಆ ಮಸ್ಕಿಟೋ ನೆಟ್ ಒಳಗಡೆ ಮಲಗಿಸ್ತಿದ್ರು. ಒಳಗಡೆ ಫಸ್ಟ್ ಟಾರ್ಚ್ ಅಲ್ಲಿ ಹಾಕಿ ನೋಡ್ತಿದ್ರು ಒಳಗಡೆ ಏನಾದ್ರು ಸೊಳ್ಳೆ ಇಲ್ಲ ತಾನೆ ಅಂತ. ಬಹಳಷ್ಟು ಜನ ಇರೋರಲ್ಲ ಲೈನ್ ಅಲ್ಲಿ. ಬಾಬಾ ಬಂದು ಗುಡ್ ನೈಟ್ ಹೇಳಕ್ಕೆ ಬರ್ತಿದ್ರು, ಆಗ ರೆಡ್ ಲೈಟ್ ಹಾಕ್ತಿದ್ರು. ಈ ರೀತಿ ಅನ್ಸ್ತಿತ್ತು ಮಂದಿರದ ಮೂರ್ತಿಗಳು
ಮಂದಿರದಲ್ಲಿ ಕೂತಿರೋ ತರ ಎಲ್ಲಾ ಬೆಡ್ ಮೇಲೆ ಕೂತಿರ್ತಿದ್ರು. ಬಾಬಾ ಬರ್ತಿದ್ರು, ಒಬ್ಬೊಬ್ಬರ ಹತ್ರನು ಗುಡ್ ನೈಟ್ ಹೇಳ್ತಿದ್ರು, ಕೈ ಶೇಕ್ ಹ್ಯಾಂಡ್ ಕೊಡ್ತಾ. ನಮ್ ನಿಯಮ ಆಗಿತ್ತು, 3 ರೆಕಾರ್ಡ್ ಹಾಕ್ತಿದ್ರು. ಫಸ್ಟ್ ಬಾಬಾ ಅವ್ರು ಗುಡ್ ನೈಟ್ ಹೇಳೋರು, ಆಮೇಲೆ ಒಂದ್ ರೆಕಾರ್ಡ್ ಹಾಕ್ತಿದ್ರು, ಅದ್ರಲ್ಲಿ ಎಲ್ಲರೂ ತಮ್ಮ ಚಾರ್ಟ್ ಅನ್ನ ಚೆಕ್ ಮಾಡ್ತಿದ್ರು. ಫಸ್ಟ್ ರೆಕಾರ್ಡ್ ಅಲ್ಲಿ ಬಾಬಾ ಹೇಳ್ತಿದ್ರು, ಈಗ ಶಂಕರ್ಗೆ ಹೇಳ್ತಾರಲ್ಲ ವಿನಾಶ ಮಾಡ್ತಾನೆ ಅಂತ, ನೀವು ದಿನದ ಸಮಾಪ್ತಿ ಮಾಡ್ತೀರಾ, ಮಾಸ್ಟರ್ ಶಂಕರ್ ಆಗಿ ದಿನದ ಸಮಾಪ್ತಿ ಮಾಡ್ತೀರಾ. ಯೋಗದಲ್ಲಿ ನಿಮ್ಮ ಚಾರ್ಟ್ ಅನ್ನ ನೋಡ್ತಾ ಸಮಾಪ್ತಿಯನ್ನ ಮಾಡಿ ಗುಡ್ ನೈಟ್ ಬಾಬನ್ಗೂ ಹೇಳಿ, ಮತ್ತೆ ಸಾಕಾರದಲ್ಲಿ ಮತ್ತೆ ಶಿವ ಬಾಬನ್ಗೂ ಗುಡ್ ನೈಟ್ ಹೇಳಿ ಅಂತ ಹೇಳೋರು. ಈ ರೀತಿ ಬಾಬಾ ಅವ್ರು ನಮ್ಗೆ ಪಾಲನೆ ಕೊಟ್ರು. 2ನೇ ರೆಕಾರ್ಡ್ ಹಾಕಿದಾಗ ಸೋಜಾ ರಾಜ್ಕುಮಾರಿ ಅಂತ ಹಾಡ್ ಬರೋದು, ಅದ್ರಲ್ಲಿ ನಾವೆಲ್ಲ ಜೊತೆಯಲ್ಲಿ ಮಲಗ್ ಬಿಡ್ತಾ ಇದ್ವಿ. ಈ ರೀತಿ ಪಾಲನೆ ಯಾರು ಮಾಡ್ತಾರೆ? ಶಿವ್ ಬಾಬಾ ಅವ್ರನ್ನ ಬಿಟ್ಟು ಯಾರು ಮಾಡ್ಲಿಕ್ ಸಾಧ್ಯ ಇಲ್ಲ. 80 ಮಕ್ಕಳು ಮತ್ತೆ 80 ಮಕ್ಕಳಿಂದ ಪ್ರತಿನಿತ್ಯ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮಾಡೋದು ಯಾವ ತಂದೆ ಬರ್ತಾರೆ? ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ಸತ್ಯ ಪ್ರೀತಿಯನ್ನ ಕೊಡ್ಲಿಕ್ಕೆ ಸಾಧ್ಯ. ಬಿಲ್ಕುಲ್ ನಾವು ಬೆಳಗ್ಗೆ ಎದ್ದಾಗ ಮಾಸ್ಟರ್ ಬ್ರಹ್ಮ ಆಗಿ ಹೊಸ ದಿನ ಶುರು ಮಾಡ್ತಿದ್ವಿ. ದಿನದಲ್ಲಿ ವಿಷ್ಣು ಆಗಿ ಪಾಲನೆ ಮಾಡ್ತಿದೀವಿ, ಕಾರ್ಯ ಮಾಡ್ತಿದ್ವಿ. ಬಿಲ್ಕುಲ್ ಬಾಬಾ ಇದನ್ನ ಪಕ್ಕ ಮಾಡಿಸ್ತಿದ್ರು. ಬಾಬಾ ನಮ್ಗೆ ಎಲ್ಲದಕ್ಕಿಂತ ದೊಡ್ಡ ವರದಾನ ಕೊಡ್ತಿದ್ರು. ಬಾಬಾ, ನನ್ನೊಂದೊಂದು ಮಗು ವಿಶ್ವ ಕಲ್ಯಾಣಕಾರಿ ಆಗ್ತಾರೆ ಅಂತ. ಒಂದೊಂದ್ ಮಗುಗೂ ಹೇಳೋರು, ನನ್ ಮಗು ವಿಶ್ವ ಕಲ್ಯಾಣಕಾರಿ ಆಗ್ತಾರೆ. ನಮ್ಗೆ ನಗು ಬರ್ತಿತ್ತು ಒಳಗಡೆ. ಯಾಕೆಂದ್ರೆ ನಾವು ವರ್ಲ್ಡ್ ನಕ್ಷೆನೆ ನೋಡಿರ್ಲಿಲ್ಲ, ಮ್ಯಾಪೇ ನೋಡಿರ್ಲಿಲ್ಲ. ನಾವು ಕೇವಲ ಭಾರತದ ನಕ್ಷೆ ನೋಡಿದ್ವಿ. ಬಾಬಾ ಹೇಳ್ತಾರೆ ವಿಶ್ವ ಕಲ್ಯಾಣಕಾರಿ ಅಂತ, ನಾವಂತೂ ನಕ್ಷೆನೆ ನೋಡಿಲ್ಲ ಅನ್ಕೊಳ್ತಿದ್ವಿ. ಬಾಬಾ ಹೇಳ್ತಿದ್ರು, ಮಕ್ಕಳೇ ನೀವು ವಿಶ್ವ ಕಲ್ಯಾಣಿ ಆಗೇ ಆಗ್ತೀರಾ ಅಂತ ಹೇಳೋರು ಬಾಬಾ. ನಿಜವಾಗ್ಲೂ ನಾವು ನೋಡ್ತಿದ್ದೆ, ನಮ್ದು ಲಾಸ್ಟ್ ಒಂದು ಸಿಟಿ ಒಂದ್ ಸ್ಥಾನ ಇತ್ತು. ಚಿಲಿ, ಸೌತ್ ಅಮೆರಿಕಾದ ಒಂದು ಕಂಟ್ರಿ. 1 ವರ್ಷದ ಹಿಂದೆ ಅಲ್ಲಿ ಹೋಗ್ ಬಂದ್ವಿ ನಾವು. ವಿಶ್ವ ಕಲ್ಯಾಣಕ ಅಂತ ಹೇಳಿದಾಗ ಇಡೀ ವಿಶ್ವದ ಚಕ್ಕರ್ ಸಚ್ಮುಚ್ ನಾವು ಪ್ರಾಕ್ಟಿಕಲ್ ಅಲ್ಲಿ ಮಾಡಿದ್ವಿ. 5 ಖಂಡಗಳನ್ನ ಸುತ್ತಿ ಬಂದ್ವಿ. ಸೊ ಬಾಬಾ ಅವ್ರ ವರದಾನ ಇದಾಗಿತ್ತು. ಬಾಬಾ ಹೆದರ್ತಿರ್ಲಿಲ್ಲ ಎಂದು. ಬಾಬಾ ಅವರ ಬ್ರಹ್ಮ ಬಾಬನ ಎಷ್ಟೇ ಮಾತುಗಳು ಬರ್ಲಿ, ಬಾಬಾ ಯಾವಾಗಾದ್ರೂ ಚಿಂತೆ ಇದ್ರೆ ಬೇರೆಯವ್ರಿಗೆ ಗೊತ್ತಾಗ್ಬಿಡುತ್ತಲ್ವಾ, ಇವ್ರಿಗೆ ಹೆದರಿಕೆ ಇದೆ ಅಥವಾ ಚಿಂತೆ ಇದೆ ಅಂತ ಮುಖದಲ್ಲಿ ಚಿಹ್ನೆಗಳು ಚೇಂಜ್ ಆಗ್ಬಿಡುತ್ತಲ್ಲ. ಎಂದು ಬ್ರಹ್ಮ ಬಾಬಾ ಅವರು ಅವರ ಮಸ್ತಕದಲ್ಲಿ ಈ ರೀತಿ ಯಾವತ್ತೂ ಕಾಣಿಸ್ತಾ ಇರ್ಲಿಲ್ಲ. ಚಿಂತೆದು ಭಯದು ಯಾವ್ದು ಇರ್ಲಿಲ್ಲ. ಎಂತದೇ ಪರಿಸ್ಥಿತಿ ಬರ್ಲಿ. ಮಮ್ಮ ಅವ್ರದ್ದು ಮಮ್ಮ ಯಾವಾಗ ಅವ್ಯಕ್ತ ಆದ್ರು, ಶರೀರ ಬಿಟ್ರು, ಬಾಬಾ ಸಾತಿಯಾಗಿ ಅವ್ರಿದ್ರು. ಆಗ್ಲೂ ಬಾಬಾ ಅವ್ರ ಮುಖದಲ್ಲಿ ಉದಾಸಿಯ ಚಿಹ್ನೆನೇ ಇರ್ಲಿಲ್ಲ. ಡ್ರಾಮಾ ಅಂತಿದ್ರು. ಒಂದು ಮಗು, ಮಮ್ಮ ಅವ್ರದ್ದು ಬಹಳ ಪ್ರೀತಿ ಇತ್ತಲ್ಲ ಎಲ್ಲರಿಗೂ ಮಮ್ಮ ಮೇಲೆ. ಒಂದು ಮಗು ಯಾರಿದ್ರು ಕೇಳಿ ಇಲ್ಲಿರ್ತಾ ಇರ್ಲಿಲ್ಲ, ಸೇವಾ ಸ್ಥಾನಗಳಲ್ಲಿ ಹೋಗ್ಬಿಟ್ಟಿದ್ವಲ್ಲ. ಸಮಾಚಾರ ಸಿಕ್ತು ಮಮ್ಮ ಶರೀರ ಬಿಟ್ರು ಅಂತ.
ಒಂದ್ ಮಗು ಇತ್ತು, ಒಂದು ಉದಾಸಿಯ ಮುಖ ಮಾಡ್ಕೊಂಡ್ಬಿಟ್ರು ಮಮ್ಮ ಬಿಟ್ಟು ಹೋದಾಗ. ಬಾಬನ್ ಮಿಲ್ನ ಮಾಡಕ್ ಬಂದ್ರು. ಬಾಬಾ ಹೇಳಿದ್ರು ನೀವು ಬಾಬನ್ ಮಿಲ್ನ ಮಾಡಕ್ ಆಗಲ್ಲ ಅಂತ, ನೀವು ಬಾಬನ್ ಮಿಲ್ನ ಮಾಡಂಗಿಲ್ಲ ಅಂತ. ಬಾಬಾ ಯಾಕೆ ಅಂತ ಕೇಳಿದ್ರು. ಯಾಕೆಂದ್ರೆ ನಿನ್ ಮುಖ ನೋಡ್ಕೊಳ್ಳಿ, ಅವ್ರಿಗೆ ಕನ್ನಡಿ ತಂದು ತೋರ್ಸಿ, ಇಷ್ಟು ಬೇಜಾರು ಯಾಕೆ, ಡ್ರಾಮಾ ಮರ್ತೋಗಿದ್ದೀರಾ ಅಂತ. ಇಂಥವ್ರನ್ನ ಮಿಲ್ನ ಮಾಡಲ್ಲ ಅಂತ ಹೇಳಿದ್ರು ಬಾಬಾ. ಇಷ್ಟು ನಿರ್ಭಯ ನೀಡರ್ ಬಾಬಾ. ಅವರೇ ಅದೇ ಶಕ್ತಿ ಬಾಬಾ ಅವ್ರ ನಮ್ಮ ಮಕ್ಕಳಲ್ಲೂ ತುಂಬಿಸ್ತಿದ್ದಾರೆ ಎಂದು ನಾನೊಂದು ಕಥೆನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ಡ್ರಾಮಾನುಸಾರ ಇಲ್ಲಿ ಬಾಬಾ ಎಷ್ಟು ನೆನ್ಪಿರ್ತಿತ್ತು ಅನ್ನೋದನ್ನ ತಿಳಿಸ್ತೀನಿ. ನಿಮ್ಮಲ್ಲೂ ಬಾಬಾ ಹಂಗೆ ಸಮಾವೇಶ ಆಗ್ಬಿಡ್ಬೇಕು, ಅದರಿಂದಾನೇ ಕಲ್ಯಾಣ ಆಗ್ಬೇಕಲ್ವಾ. ಬೆಗರಿ ಲೈಫ್ ಇತ್ತು ಆ ಟೈಮಲ್ಲಿ. ಯಾಕೆ ಬೆಗರಿ ಲೈಫ್ ಇತ್ತು? ಪೇಪರು ಟೆಸ್ಟ್ ಪೇಪರು ಆಗ್ಬೇಕಾಗಿತ್ತು. ಬೆಗರಿ ಲೈಫ್ ಅಂದ್ರೆ ಅದ್ರಲ್ಲಿ ಸ್ವಲ್ಪ ಊಟ ತಿಂಡಿಯಲ್ಲಿ ಸ್ವಲ್ಪ ಹಾಗೆ ಹೀಗೆ ಇರ್ತಿತ್ತು. ಒಂದ್ಸತಿ ಏನಾಯ್ತು, ಬೆಲ್ಲು ನಾಷ್ಟದಾಗ್ತಿತ್ತು ಒಂದ್ಸತಿ. ಆಮೇಲೆ ನಾಷ್ಟ ನಾವೆಲ್ಲ ಮಾಡ್ಬಿಡ್ತಿದ್ವಿ. ಊಟದ್ದು 12-12:30 ಬೆಲ್ ಹೊಡಿತಿದ್ರು. ಯಾರು ಇನ್ಚಾರ್ಜ್ ಇದ್ರಲ್ವಾ, ಊಟ ತಯಾರು ಮಾಡುವಂತವ್ರು, ಕಂಟ್ರೋಲರ್ ಯಾರಿದ್ರು, ಅವ್ರು ಭಂಡಾರದಲ್ಲಿ ಇಟ್ಟಿರ್ಲಿಲ್ಲ, ಗೋಧಿ ಹಿಟ್ಟು ಇಟ್ಟಿಲ್ಲ ಅಂದ್ರೆ ರೋಟಿ ಚಪಾತಿ ಹೆಂಗ್ ಮಾಡೋದು, ಚಪಾತಿನೇ ಮಾಡಿಲ್ಲ ಅಂದ್ರೆ ಬೆಲ್ ಹೆಂಗ್ ಹೊಡಿಯೋದು. ಗಡಿ ಬಾಬಾ ಅವ್ರ ಹತ್ರ ಹೋಗಿ, ಬಾಬಾ ಆಟ ಇಲ್ಲ. ಬಾಬಾ ಹೇಳಿದ್ರು ಏನು ಚಿಂತೆ ಮಾಡ್ಬೇಡಿ ಅಂತ ಹೇಳೋದು. ಬಾಬಾ ಕೂತಿದ್ದಾರೆ. ಅವ್ರಿಗೆ ಪಾಪ ಏನ್ ಮಾಡೋದು ಅಂತ. ಆದ್ರೆ ಬಾಬಾ ಇಷ್ಟು ನಿಶ್ಚಿಂತವಾಗಿ ಮುಗುಳ್ನಗೆ ಇದ್ರು. ಹೊರಗಡೆಯಿಂದ ನಗ್ತಿರ್ಲಿಲ್ಲ, ಒಳಗಿಂದ ಡ್ರಾಮಾ ಅಂತ. ಅವರು ಬಾರ್ ಬಾಬಾ 12 ಗಂಟೆ ಆಯ್ತು 12 ಗಂಟೆ ಆಯ್ತು ಅಂತ. ಬಾಬಾ ಏನಾಗತ್ತೆ. ಬಾಬಾ ಹೇಳೋರು ನೀನ್ಯಾಕ್ ಚಿಂತೆ ಮಾಡ್ತಿದ್ಯಾ, ತಿನ್ಸೋ ಅಂತವ್ರು ನಿಮ್ಗೆ ಯಾರು? ನಾನಾ? ಶಿವ್ ಬಾಬಾ ತಾನೇ ತಿನ್ಸೋದ್ ನಿಮ್ಗೆ. ಶಿವ್ ಬಾಬಾ ಹಸ್ಕೊಂಡಿರ್ತಾರ? ಶಿವ್ ಬಾಬಾ ಎಂದಾದ್ರೂ ಹಸ್ಕೊಂಡಿರ್ತಾರ? ನೀವೆಲ್ಲ ತಿನ್ಸ್ತೀರಲ್ವಾ, ಒಂದೊಂದು ತುತ್ತು ತಿನ್ಸ್ತೀರಲ್ವಾ, ಫಸ್ಟ್ ತಿನ್ಸ್ತೀರ ತಾನೆ. ಶಿವ್ ಬಾಬಾ ಎಂದಾದ್ರೂ ಹಸ್ಕೊಂಡಿರ್ತಾರ? ಶಿವ್ ಬಾಬಾ ಎಂದೂನು ಹಸ್ಕೊಂಡಿರಲ್ಲ. ಅಂದ್ರೆ ಮಕ್ಕಳನ್ನ ಹೆಂಗೆ ಹಸ್ಕೊಂಡಿಡಕ್ ಬಿಡ್ತಾರೆ? ಅವ್ರು ಹೇಳೋರು ಬಾಬಾ ಟೈಮ್ ಆಗೋಯ್ತು ಅಂತ, ಅವ್ರ ಡ್ಯೂಟಿ ಇತ್ತಲ್ಲ ಅದಕ್ಕೆ. ಬಾಬಾ ಹೇಳ್ತಿದ್ರು ಪೋಸ್ಟ್ ಬರುತ್ತೆ ನೋಡಿ ಅಂತ. ಪೋಸ್ಟ್ 12 ಗಂಟೆಗೆ ಬರುತ್ತೆ. ಮನಿ ಆರ್ಡರ್ ಬರೋದು ನಿಶ್ಚಿಂತವಾಗಿ ಕೂತ್ಕೊಳ್ಳಿ. ಬಾಬಾ ಹೊಟ್ಟೆ ಹಸ್ಕೊಂಡಿರಲ್ಲ ಅಂದ್ರೆ ಮಕ್ಳು ಹೊಟ್ಟೆ ಹಸ್ಕೊಂಡಿರಕ್ ಆಗಲ್ಲ ಅಂತ. 12 ಗಂಟೆ ಆಗಿರ್ಬೋದು, ಪೋಸ್ಟ್ ಬಂತು. ಪೋಸ್ಟ್ ಓಪನ್ ಮಾಡಿದ್ರು, ಪೋಸ್ಟ್ ಅಲ್ಲಿ ಒಬ್ರು ಮಾತಾ, ಯಾವ್ದೋ ಸೆಂಟರ್ ಮಾತಾ, ಹಣ ಹಾಕಿದ್ರೆ ಕಾಣಿಸುತ್ತಲ್ಲ, ಕಾಣಿಸಿದ್ರೆ ಪೋಸ್ಟ್ ಅವರು ತೆಗೆದು ಬಿಡ್ತಾರೆ. ಆ ಮಾತೆ ಏನ್ ಮಾಡಿದ್ರು, ಪೇಪರ್ ಮೇಲ್ ಪೇಪರ್ ರೋಲ್ ಮಾಡಿ 50 ರೂಪಾಯಿ ಪೋಸ್ಟ್ ಅಲ್ಲಿ ಕಳ್ಸಿದ್ರು. ಆ ಪೋಸ್ಟ್ ಬಂದಾಗ ಯಾರು ಓಪನ್ ಮಾಡಿದ್ರು ಅವ್ರು ಓಪನ್ ಮಾಡಿದ್ರು. ಅದ್ರಲ್ಲಿ 50 ರೂಪಾಯಿ ಇತ್ತು.
50 ರೂಪಾಯಿ ಬಾಬಾ ಅವ್ರ ಹತ್ರ ತಗೊಂಡ್ ಬಂದ್ರು. 12ವರೆಗೆ ಬೆಲ್ ಹೊಡಿತಾರೆ ಅಂತ. ನಮ್ಗ್ ಗೊತ್ತೇ ಇಲ್ಲ ಇದೆಲ್ಲ ಏನಾಯ್ತು ಅಂತ. ಕರೆಕ್ಟ್ 12ವರೆಗೆ ಬೆಲ್ ಹೊಡೆದ್ರು. ನಾವ್ 12ವರೆಗೆ ಊಟಕ್ಕೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಹಿಂದೆ ನಮ್ಗ್ ಅದೆಲ್ಲ ಆದ್ಮೇಲೆ ಸ್ಟೋರಿ ಗೊತ್ತಾಯ್ತು. ನೋಡಿ ಬಾಬಾ ಅವ್ರಿಗೆ ಏನ್ ನೆನಪ್ ಬಂತು ಅಂತ ಪರಿಸ್ಥಿತಿಯಲ್ಲೂ. ಶಿವ ಬಾಬಾ ಹೊಟ್ಟೆ ಹಸ್ಕೊಂಡಿರಲ್ಲ ಅಂದ್ರೆ ಮಕ್ಳು ಹೆಂಗ್ ಹೊಟ್ಟೆ ಹಸ್ಕೊಂಡಿರ್ತಾರೆ. ಸೊ ಬ್ರಹ್ಮ ಬಾಬಾ ಪ್ರತಿಯೊಂದು ಮಾತಲ್ಲೂ ಬಾಬಾ ಬಾಬಾ ಅಂತ ಹೇಳಿ ತನ್ ಮೇಲೆ ಜವಾಬ್ದಾರಿ ತಗೊಂಡಿಲ್ಲ. ಬಾಬಾ ಬಾಬಾ ಅಂತ ಹೇಳೋದ್ರಿಂದ ಬಚಾವ್ ಆಗ್ಬಿಟ್ರು. 70 ವರ್ಷ ಆಯ್ತು. ಯಾವ್ದೇ ಧರ್ಮದ ಸ್ಥಾಪನೆ ಮಾಡುವಂತವ್ರು ಹೋಗ್ತಾರೆ ಅಂದ್ರೆ ಅವ್ರದ್ದು ಅಲ ಬಿಡುತ್ತೆ. ಇಲ್ಲಿ ಬಾಬಾ ಅವ್ಯಕ್ತ ಆದ್ಮೇಲೆ ಇನ್ನೂ ದೊಡ್ಡದಾಯ್ತು ಯಜ್ಞ. ನೋಡಿದ್ರಲ್ವಾ? ಬಾಬಾ ಅವ್ರಿದ್ದಾಗೆ ಸೆಂಟ್ರಸ್ ಇದ್ರು. ಅವ್ಯಕ್ತ ರೂಪದಲ್ಲಿ ಎಷ್ಟು ಸೇವೆ ಮಾಡ್ತಿದ್ದಾರೆ ಬಾಬಾ. ಎಷ್ಟೊಂದ್ ಸೆಂಟರ್ಸ್ ಆಗ್ಬಿಡ್ತು. ಇಷ್ಟು ಹಾಲ್ ಇತ್ತ ಬಾಬಾ ಅವ್ರ ಇದ್ದಾಗ. ಶಾಂತಿವನನೂ ಇರ್ಲಿಲ್ಲ ಬಾಬಾ ಇದ್ದಾಗ. ಕೇವಲ ಒಂದ್ ಪಾಂಡವ ಭವನ ಇತ್ತು. ಜೊತೆಯಲ್ಲಿ ಸ್ವಲ್ಪ ಯೋಗ ಭವನ ಅಂತ ಒಂದಿತ್ತು. ವಿಶಾಲ್ ಭವನನೂ ಇರ್ಲಿಲ್ಲ, ಪಾಂಡವ್ ಭವನ ಇರ್ಲಿಲ್ಲ. ಸಾರಿ, ಪಾಂಡವ್ ಭವನ ಇತ್ತು, ಓಂ ಶಾಂತಿ ಭವನ ಇರ್ಲಿಲ್ಲ. ಅವ್ಯಕ್ತ ಬಾಬಾ ಯಾವುದೇ ಸಂಸ್ಥೆ ಅವ್ರ ಮೇನ್ ಅವರು ಹೋದಾಗ ಅದ್ ಅಲ್ಗಾಡುತ್ತೆ ಆ ಸಂಸ್ಥೆ. ಯಾಕೆಂದ್ರೆ ದುಡ್ಡಿಂದು ಬಡ್ಜೆಟ್ ಇದೆಲ್ಲ ಇರುತ್ತಲ್ಲ. ನಾವೆಲ್ಲ ಟ್ರಸ್ಟಿಗಳಾಗಿದ್ದೀವಿ. ನಮ್ ಯಜ್ಞ ಅಂತ ಯಾರಾದ್ರೂ ಹೇಳ್ತಾರ? ಎಲ್ಲಾರ ಯಜ್ಞ. ನಂದು ಅಂತ ಒಬ್ರು ಹೇಳಕ್ಕಾಗಲ್ಲ, ಎಲ್ಲರದು ಆಗಿದೆ. ಮಹಾಮಂಡಲೇಶ್ವರರು ಬಂದಿತ್ತು ಇಲ್ಲಿ, ಹರಿದ್ವಾರದ ಮಹಾಮಂಡಲೇಶ್ವರ. 15 ಜನ ದೊಡ್ಡ ದೊಡ್ಡವ್ರು ಬಂದಿದ್ರು ಇಲ್ಲಿ. ಅವರು ದಾದಿಗ್ ಹೇಳಿದ್ರು, ದಾದಿ ಇಲ್ಲೇನು ಹೆಂಗ್ ಕೆಲ್ಸ ನಡೆಯುತ್ತೆ ಅಂತ ಗೊತ್ತೇ ಆಗೋದಿಲ್ಲ. ಅಷ್ಟೊಂದ್ ಜನ ತಿಂತಾ ಇದಾರೆ, ಮಲ್ಗಿದ್ದಾರೆ, ಮೋಜಲ್ಲಿದ್ದಾರೆ, ಎಲ್ಲರೂ ಓಡಾಡ್ತಿದ್ದಾರೆ. ನಮ್ಮ ಹತ್ರ ಅಂತೂ ಕೆಲ್ಸನೇ ನಡೆಯೋದಿಲ್ಲ. ನಮ್ಮ ಹತ್ರ ಎಲ್ಲಾ ಸಂಬಳ ಇರೋರು. ದಾದಿ ಇದೇ ಹೇಳಿದ್ರು, ನಿಮ್ ಹತ್ರ ಎಲ್ಲ ಸಂಬಳದವರು, ನಾವು ಮನೆ ಮಕ್ಳಿದಾರೆ ಇಲ್ಲಿ ಅಂತ ಹೇಳಿದ್ರು ದಾದಿ. ಇಲ್ಲಿ ಗೋಲ್ಡ್ ಮೆಡಲ್ ಅವರಾಗಿದ್ರು ಭಂಡಾರೆಯಲ್ಲಿ ಕೆಲ್ಸ ಮಾಡ್ತಾರೆ. ತಮ್ಮ ಮನೆ ಅಂತ ತಿಳ್ಕೊಂಡ್ ಕರೋಡ್ಪತಿ ಆಗಿದ್ರುನು ನಮ್ ಮನೆ ಅಂತ ಕೆಲ್ಸ ಮಾಡ್ತಾರೆ, ಇಲ್ಲಿ ಸೇವೆ ಮಾಡ್ತಾರೆ. ಕೆಲ್ಸದವ್ರು ಬಂದಿಲ್ಲ ಅಂದ್ರೆ ಮನೆಯಲ್ಲಿ ಹಾಗೆ ಹೆಂಗ್ ಬಿಟ್ಬಿಡ್ತೀರಾ? ಪಾತ್ರೆ ತೊಳಿತಾರಲ್ಲ, ನಮ್ ಮನೆ ಅಂತ ಮನೆಯಲ್ಲಿ. ಇಲ್ಲೂನು ಮನೆ ಅಂತ ತಿಳ್ಕೊಂಡು ಮಕ್ಕಳು ತನ್ನ ಮನೆ ಸೇವೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಬೇಕಾಗಿರೋರು ಬ್ರಾಹ್ಮಣ್ರೆ. ನೌಕರ್ ಆದ್ರೆ ಕಾನೆ ಆ ಸೇವೆಯಲ್ಲಿ ಯಾರನ್ನು ಯೂಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ಶುದ್ಧ ಅನ್ನ ಬೇಕಲ್ಲ. ಮಹಾಮಂಡಲೇಶ್ವರು ದಾದಿಗ್ ಪ್ರಾರ್ಥನೆ ಮಾಡ್ತಿದ್ರು, ನಮ್ದು ಒಂದು ವಿನತಿಯನ್ನ ಒಪ್ಕೊಳ್ಳಿ ಅಂತ. ಬ್ರಹ್ಮಕುಮಾರ ಕುಮಾರಿಯರು ಈ ರೀತಿ ಒಂದಷ್ಟು ಜನನ್ ಕಳ್ಸಿ ಅಲ್ಲಿ ಸಿಸ್ಟಮ್ ಮಾಡಿ ವಾಪಸ್ ಕಳಿಸ್ತೀವಿ ಅಂತ. ದಾದಿ ಅಂದ್ರು ಆ ರೀತಿ ಮಾಡ್ಲಕ್ ಆಗತ್ತ ಅಂತ. ಇದು ಬಾಬಾ ಅವರ ಬಾಬಾ ಬಾಬಾ ಅಂತ ಹೇಳಿ ಪಾರಾಗ್ಬಿಟ್ರು. ನೀವು ಹಂಗೆ ಮಾಡಿ, ಬಾಬಾನ್ ಮರಿಬೇಡಿ. ಬಾಬಾ ಹೇಳ್ತಿದ್ರು, ಬಾಬಾ ಅವ್ರ ಮರೆತ್ರೆ ಆಗ ಮಾಯೆಯ ಬಾಂಬ್ ಗೋಲಿ. ಸೊ ಮಾಯೆ ಬಾಂಬ್ ಹಾಕ್ಬಾರ್ದು ಅಂದ್ರೆ ಬಾಬಾ ಅನ್ನೋ ಶಬ್ದನ್ ಮರಿಬೇಡಿ ಅಂತ ಹೇಳ್ತಾರೆ. ಒಳ್ಳೇದು. ಓಂ ಶಾಂತಿ.